ಅವನೇನ್ ಪ್ರಶ್ನೆ ಮಾಡ್ತಿದ್ದಾನೆ ಅಂದ್ರೆ, ಸ್ವಾಮಿ, ಅಜ್ಞಾನವಿರುವವನಿಗೆ ಕರ್ಮ ಹೇಳಿರೋದು, ಕರ್ಮವನ್ನು ಮಾಡುವ ಆತನು ಅಜ್ಞಾನಿಯೇ. ಎರಡು ಅರ್ಥ. ಅಜ್ಞಾನ ಇರೋನು ಕರ್ಮ ಹೇಳೋದು ಬೇರೆ, ಅಜ್ಞಾನ ಇರುವ ಆತನು ಕರ್ಮ ಮಾಡೋದು ಬೇರೆ. ಅಜ್ಞಾನ ಇರುವವನಿಗೆ ಕರ್ಮ ಹೇಳೋದು ಅಂದ್ರೆ ಜ್ಞಾನ ಹೇಳೋದು ಅಜ್ಞಾನ ಇರುವವನಿಗೆ. ಜ್ಞಾನ ಇರುವವನಿಗೆ ಜ್ಞಾನ ಹೇಳಲ್ಲ, ಆತ್ಮಜ್ಞಾನವನ್ನು ಯಾರಿಗೆ ಹೇಳೋದು? ಅಜ್ಞಾನಿಗೆ. ಅಂದ್ರೆ ಕರ್ಮವೂ ಜ್ಞಾನವೂ ಅಜ್ಞಾನ ಉಳ್ಳವನಿಗೆ ಹೇಳುತ್ತೆ. ಆದ್ರೆ ಅಜ್ಞಾನಿಯಾದವನೇ ಕರ್ಮ ಮಾಡ್ತಾನೆ. ಹಿಂದಕ್ಕೂ ಉಪದೇಶವಾದ್ಮೇಲೂ ಕರ್ಮಾನುಷ್ಠಾನಕ್ಕೂ ಅಜ್ಞಾನ ಬೇಕು. ಆದ್ರೆ ಜ್ಞಾನದಿಂದ ಉಪದೇಶವಾದ್ಮೇಲೆ ಅಜ್ಞಾನ ಹೋಗ್ಬಿಡುತ್ತಲ್ಲ, ಮತ್ತೆ ಅವನು ಯಾವ ರೀತಿಯಿಂದಲೂ ಪ್ರವರ್ತನ ಆಗೋದಿಲ್ಲ. ಆ ಒಂದು ಜ್ಞಾನದಿಂದ ಸಿಗುವಂತಹ ಮೋಕ್ಷ ನಿತ್ಯವಾದ್ರಿಂದ ಅದು ಕರ್ಮ ಕಾರ್ಯವಲ್ಲ. ಕರ್ಮದಿಂದ ಅಂತಹ ಮೋಕ್ಷ ಪಡ್ಕೊಳಕ್ ಆಗೋದಿಲ್ಲ. ಅಷ್ಟೇ ಅಲ್ಲ, ಆ ಮೋಕ್ಷನುಂಟು ಮಾಡಿಕೊಡೋದಕ್ಕೆ ಜ್ಞಾನ ಮತ್ತಿನ್ನೊಂದನ್ನ ಅಪೇಕ್ಷೆ ಪಡೋದೂ ಇಲ್ಲ. ಸ್ವತಂತ್ರವಾಗಿ ಆತ್ಮಜ್ಞಾನ ತಾನೇ ನೇರ ಮೋಕ್ಷ ಕೊಟ್ಬಿಡುತ್ತೆ. ಇದೇನಾಗುತ್ತೆ ಅಂದ್ರೆ, ಕ್ರಿಯೆ ಇದೆಯಲ್ಲ, ಕ್ರಿಯೆ ತಾನು ಹುಟ್ಟೋದಕ್ಕೂ ಅಜ್ಞಾನ ಅಪೇಕ್ಷೆ ಪಡುತ್ತೆ, ಹುಟ್ಟಿದ ಮೇಲೆ ಅದು ಅನುಷ್ಠಾನ ಮಾಡೋಕ್ಕೂ ಅಜ್ಞಾನ ಇಟ್ಕೊಂಡೇ ನಡೆಯುತ್ತೆ. ಏನು ಕರ್ಮ? ಅಗ್ನಿಹೋತ್ರಾದಿ ಕರ್ಮ. ಅಜ್ಞಾನಿ ಆಗಿದ್ಕೊಂಡೇ ಅದನ್ನ ಶ್ರವಣ ಮಾಡ್ತಾನೆ, ವಿಚಾರ ಮಾಡ್ತಾನೆ, ತಿಳ್ಕೊಳ್ತಾನೆ. ಮಾಡುವಾಗಲೂ ಅಜ್ಞಾನಿಯಾಗೇ ಇರ್ತಾನೆ. ನಮ್ಮ ಕ್ರಿಯಾ ಸ್ವಭಾವವೇ ಅನಿತ್ಯ. ಕ್ರಿಯೆಗೆ ಬೇಕಾದ ಕಾರಕಗಳು ಅನಿತ್ಯ. ಅನಿತ್ಯವಾದ ಕ್ರಿಯೆಯಿಂದ, ಅನಿತ್ಯವಾದ ಕಾರಕಗಳಿಂದ ನಿತ್ಯವಾದ ಮೋಕ್ಷ ಪಡ್ಕೊಳಕ್ಕಾಗಲ್ಲ. ಜ್ಞಾನ ಅನಿತ್ಯವೋ ನಿತ್ಯವೋ? ಜ್ಞಾನ ನಿತ್ಯ ಅಂದ್ರೆ ಜ್ಞಾನ ಸ್ವರೂಪ ಆತ್ಮ ನಿತ್ಯ. ಅದೇ ವೃತ್ತಿರೂಪವಾದ ಜ್ಞಾನ ಅನಿತ್ಯವೇ. ಅದೇ ವೃತ್ತಿರೂಪವಾದ ಜ್ಞಾನ ಅಜ್ಞಾನ ಕಳೆದು ಹಾಕ್ಬೇಕು, ತಾನೂ ಇಲ್ಲ ಆಗ್ಬಿಡುತ್ತೆ. ವೃತ್ತಿಯನ್ನೇ ಬಾಧೆ ಮಾಡ್ಬಿಡುತ್ತೆ, ಅಂತಃಕರಣೂ ಇಲ್ಲ ಅಂತ ಮಾಡ್ಬಿಡುತ್ತೆ. ಹಾ, ಜ್ಞಾನ ಫಲ ಆತ್ಮನೇ. ಆ ಜ್ಞಾನ ಉಂಟಾಗೋದಕ್ಕೂ ಆತ್ಮಾನುಭವದ ಬದಲು ಜ್ಞಾನ ಉಂಟಾಗೋದು. ಅದು ವೃತ್ತಿ ಜ್ಞಾನ, ಸಮ್ಯ ಜ್ಞಾನ, ಸಮ್ಯ ನಿಶ್ಚಯ ಇದೆಯಲ್ಲ, ಬುದ್ಧಿ ಮಾಡ್ಕೊಳ್ಳೋ ನಿಶ್ಚಯ. ಆ ನಿಶ್ಚಯ ಪರ್ಮನೆಂಟ್ ಆಗಿರೋಲ್ಲ. ನಿಶ್ಚಯವೂ ಹೋಗ್ಬಿಡುತ್ತೆ. ನಿಶ್ಚಯ ಅಜ್ಞಾನ ಕಳೆದ ಮೂಲಕ ನಿಶ್ಚಯವೂ ಸತ್ಯವಾಗಿ ಉಳಿಯಲ್ಲ. ನಿಶ್ಚಯ ಆಗ್ಬೇಕಂತ ಮುಂದೆ ಅಲ್ಲಿ ಬದುಕಿರೋವರೆಗೆ ನಿಶ್ಚಯ ಇರುತ್ತೆ. ಪರಮಾರ್ಥದ ವಿಷಯ ಉಳಿಯಲ್ಲ ಸತ್ಯವಾಗಿ. ಆತ್ಮನಂತೆ ಸತ್ಯ ಅಲ್ಲ. ನಿಶ್ಚಯ ಹೋಗ್ಬಿಡುತ್ತೆ ಅಂದ್ರೆ ಜ್ಞಾನ ಹೋಗುತ್ತೆ, ಅಜ್ಞಾನ ಹೋಗುತ್ತೆ ಅಂದ್ರೆ ಹಂಗಾಗತ್ತೆ ಅಂತ ಅನ್ಕೋಬಾರ್ದು. ಅಂದ್ರೆ ಅನುಭವ ದೃಷ್ಟಿಯಿಂದ ಎರಡೂ ಇಲ್ಲ ನಿಜ. ಆದ್ರೆ ತತ್ವಜ್ಞಾನಿ ಆದ್ಮೇಲೆ ತಾಯಿವರೆಗೂ ತತ್ವಜ್ಞಾನಿಯಾಗೇ ಇರ್ತಾರೆ ಅವನು. ಆದ್ರೆ ಆ ತತ್ವಜ್ಞಾನ ಸತ್ಯವಾಗಿರೋಲ್ಲ. ಅಂದ್ರೆ ಆತ್ಮನಂತೆ ಸತ್ಯ ಅಲ್ಲ. ವೃತ್ತಿ ಅಂತಃಕರಣವೂ ಕೂಡ ಕಲ್ಪಿತವಾದ ವಸ್ತುವೆ. ಅಂತಃಕರಣ ಬುದ್ಧಿ ಅನ್ನೋದು ಆತ್ಮನ ಕಲ್ಪಿತವಾದಾದ್ಮೇಲೆ ಅದನ್ನುಂಟಾದ ಜ್ಞಾನವೂ ನಿಜವಾಗಿರಲ್ಲ. ಆದ್ರೆ ಪ್ರಾರಬ್ಧ ಮುಗಿಯೋವರೆಗೂ ಆತ್ಮಜ್ಞಾನ ಇದ್ದೇ ಇರುತ್ತೆ. ಇದು ಲೋಕದಲ್ಲಿ ಒಂದ್ಸಲ ಹಗ್ಗವನ್ನ ಹಾವನ್ನು ತಿಳ್ಕೊಂಡು ಆಮೇಲೆ ಹಾವಲ್ಲ ಇದು ಹಗ್ಗ ಅಂತ ಗೊತ್ತಾದ್ಮೇಲೆ ಇನ್ನೊಂದ್ ದಿವಸ ಅದೇ ಹಗ್ಗ ಹಾವ ತಿಳ್ಕೊಂಡ್ಬಿಡ್ತಾನೆ. ಮತ್ತೆ ಅದೇ ಹಗ್ಗ ಹಾವಾಗಿ ತಪ್ಪೋಕೆ ಕಾರಣ ಆಗುತ್ತೆ. ಆಗ ಆತ್ಮನ ಜ್ಞಾನ ಒಂದ್ಸಲ ಆದ್ಮೇಲೆ ಇನ್ನೊಂದ್ಸಲ ಆತ್ಮಕ್ಕೆ ಜ್ಞಾನ ಬರೋಲ್ಲ. ಒಂದು. ಎರಡನೇದಾಗಿ ಪ್ರಾರಬ್ಧ ಮುಗಿಯುವವರೆಗೂ ಆತ್ಮಜ್ಞಾನ ಇದ್ದೇ ಇರುತ್ತೆ. ಎರಡನೇದು. ಮೂರನೇದು, ವಸ್ತು ಕಡೆಯಿಂದ ನೋಡಿದ್ರೆ ಆತ್ಮಸ್ವರೂಪಕ್ಕೆ ಜ್ಞಾನವೂ ಸೇರ್ಕೊಂಡಿಲ್ಲ, ಅಜ್ಞಾನವೂ ಸೇರ್ಕೊಂಡಿಲ್ಲ. ಆತ್ಮಸ್ವರೂಪ ಅಂತಃಕರಣವನ್ನು ಮೀರಿದ್ದು, ಬುದ್ಧಿಯನ್ನು ಮೀರಿದ್ದು, ಬುದ್ಧಿಗೂ ಸಾಕ್ಷಿ. ಬುದ್ಧಿಯಲ್ಲಿ ತಾನೆ ಜ್ಞಾನಾಜ್ಞಾನಗಳು, ಆತ್ಮನಿಗಿಲ್ಲ ತಾನೆ. ಹಾಗಾದ್ರಿಂದ ಅಜ್ಞಾನದ ಸಂಬಂಧ ಹೇಗಿಲ್ಲವೋ ಜ್ಞಾನ ಸಂಬಂಧವೂ ಆತ್ಮನಿಗಿಲ್ಲ. ಆದ್ರೆ ಅಜ್ಞಾನ ಒಂದ್ಸಲ ಜ್ಞಾನದಿಂದ ಬಾಧೆ ಆದ್ಮೇಲೆ ಅಜ್ಞಾನ ಇರ್ಬೇಕಾದ್ರೆ ಜ್ಞಾನ ಉಂಟಾಯ್ತು. ಇಲ್ಲಿ ಜ್ಞಾನ ಇರ್ಬೇಕಾದ್ರೆ ಅಜ್ಞಾನ ಬರೋಲ್ಲ. ಬೆಳಕಿರ್ಬೇಕಾದ್ರೆ ಕತ್ತೆ ನುಗ್ಗು ಬರಲ್ಲ. ಕತ್ತೆ ಇರ್ಬೇಕಾದ್ರೆ ಬೆಳಕು ನುಗ್ಗು ಬಂದ್ಬಿಟ್ಟು ಕತ್ತೆನ ಓಡಿಸ್ಬಿಡ್ತು. ಬೆಳಕನ್ನು ಹಾಕಿ ಕತ್ತೆ ಬಂದು ಓಡಿಸ್ಬಿಡುತ್ತಾ?
ಬೆಳಕನ್ನು ಕತ್ಲೆ ಓಡಿಸೋಲ್ಲ. ಹಾಗೆ ವಿಜ್ಞಾನ ಇದ್ದಾಗಲೇ ಜ್ಞಾನ ಉಂಟಾಗಿ ಅಜ್ಞಾನವನ್ನ ಪರಿಹಾರ ಮಾಡ್ಬಿಡ್ತು. ಜ್ಞಾನ ಕೂತ್ಕೊಂಡಿದೆ, ಜ್ಞಾನ ಕೂತ್ಕೊಂಡು ಮತ್ತೆ ಅಜ್ಞಾನ ಬರುತ್ತೆ ಅರ್ಥ ಏನು? ಇದೇನಂತ ವ್ಯಾಖ್ಯಾನಕಾರರು ಆತ್ಮಜ್ಞಾನ ಆದ್ಮೇಲೂ ಅದು ಗಟ್ಟಿಯಾಗೋದಕ್ಕಾಗಿ ಮತ್ತೆ ಅದನ್ನ ಆವರ್ತಿ ಮಾಡ್ಬೇಕು ಅಂತಾರೆ. ಆವರ್ತಿ ಮಾಡ್ತಾ ಇದ್ರೆ ಮತ್ತೆ ವಿಜ್ಞಾನ ಇದಾಗುತ್ತೋ ಇದು ಮಾಡ್ಕೊಳ್ಳಲ್ಲ, ಅವನ್ನ ಸೋಲ್ಸೋದಿಲ್ಲ ಜ್ಞಾನವನ್ನ. ಅದು ಹುಚ್ಚೋದು. ಶಂಕರಾಚಾರ್ಯರು ಒಪ್ಪಿಲ್ಲ, ಸುರೇಶಾಚಾರ್ಯರು ಒಪ್ಪಿಲ್ಲ. ಜ್ಞಾನ ಉಂಟಾದ್ಮೇಲೆ ಮತ್ತೆ ಜ್ಞಾನ ಬರುತ್ತೆ ಅಂತ. ಇನ್ನೊಂದು ಏನು ಅಂದ್ರೆ ಇದು ವಾಕ್ಯಜ್ಞಾನ ಅಜ್ಞಾನ ಬಾಧೆ ಮಾಡೋದಿಲ್ಲ ಪೂರ್ತಿ. ವಾಕ್ಯಜ್ಞಾನ ಆದ್ಮೇಲೂ ವಿಜ್ಞಾನ ಹೋಗೋದಕ್ಕೆ ಪ್ರಸಂಖ್ಯಾನ ಮಾಡ್ಬೇಕು, ಅಥವಾ ಸಾಕ್ಷಾತ್ಕಾರ ಮಾಡ್ಕೋ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಮಾಡ್ಕೋಬೇಕು ಅಂತ ಇವತ್ತಿನ ವೇದಾಂತ ಹೇಳ್ತಾರೆ. ಬರೀ ವೇದಾಂತ ವಾಕ್ಯದಿಂದ ಸಂಪೂರ್ಣವಾದ ಆತ್ಮಜ್ಞಾನ ಆಗೋದಿಲ್ಲ. ವೇದಾಂತದಿಂದ ಪರೋಕ್ಷ ಜ್ಞಾನ ಆಗುತ್ತೆ. ಅಪರೋಕ್ಷ ಜ್ಞಾನ ಆಗೋದಕ್ಕೆ ನಿರ್ವಿಕಲ್ಪ ಸಮಾಧಿ ಮಾಡ್ಕೋಬೇಕು ಅಂತ ಇದೊಂದು ವೇದಾಂತಿಗಳೇ ಇರ್ತಕ್ಕಂತಹ ಇನ್ನೊಂದು ಅಭಿಪ್ರಾಯ. ಅದು ತಪ್ಪು. ವಾಕ್ಯ ಹೇಗೆ ಕಣ್ಣು ರೂಪವನ್ನು ತಿಳಿಸ್ಕೊಟ್ಟೇ ಕೊಡತ್ತೋ, ವಾಕ್ಯ ಪ್ರಮಾಣ ಅಂತ ಅದರಿಂದ ಆತ್ಮನ್ ತಿಳಿಸ್ಕೊಟ್ಟೇ ಕೊಡ್ತೇವೆ. ಆತ್ಮನ್ ತಿಳಿಸ್ಕೊಟ್ಟೆ ಹೋದ್ರೆ ವಾಕ್ಯ ಪ್ರಮಾಣವೇ ಆಗೋಲ್ಲ. ಪರೋಕ್ಷ ಜ್ಞಾನ ಮಾಡ್ಕೊಡುತ್ತೆ ಅಂತ ಹೇಳಿದ್ರು. ಸ್ವರ್ಗ ಹೇಗೆ ಜ್ಞಾನ ಆಗುತ್ತೆ, ಸ್ವರ್ಗದ ಅನುಭವ ಆಗಲ್ಲ. ಸ್ವರ್ಗದ ಜ್ಞಾನ ಪರೋಕ್ಷ ಜ್ಞಾನ. ಹಾಗೆ ಆತ್ಮನ ಸಾಮಾನ್ಯ ಜ್ಞಾನ ಆಗುತ್ತೆ. ಅಪರೋಕ್ಷ ಜ್ಞಾನ ಆಗೋದಕ್ಕೆ ಒಂದು ನಿರ್ವಿಕಲ್ಪಕ ಸಮಾಧಿ ಅಂತ ಅನ್ಕೋಬೇಕು ಅಂತ ಇದನ್ನು ಹುಚ್ಚು ವೇದಾಂತಕ್ಕೆ ಹುಚ್ಚು ಕಲ್ಪನೆ ಸೇರಿಸಿದ್ದಾರೆ. ವ್ಯಾಖ್ಯಾನ ನಮ್ಮ ಅದ್ವೈತಿಗಳು ಯಾರೋ ಅಲ್ಲ, ಎರಡು ತಪ್ಪು. ಆಮೇಲೆ ಜ್ಞಾನ ಉಂಟಾದ್ಮೇಲೆ ಇವಾಗ ಕರ್ಮಜ್ಞಾನ ಉಂಟಾದ್ಮೇಲೆ ಕರ್ಮ ಮಾಡೋಕ್ಕೆ ಸಾಧನಾಂತರ ಬೇಕು. ಆತ್ಮಜ್ಞಾನ ಉಂಟಾದ್ಮೇಲೆ ಮೋಕ್ಷ ಉಂಟಾದ ಯಾವ ಸಾಧನವೂ ಬೇಡ. ಸಾಧನಾಂತರವನ್ನು ಬಯಸದೇನೆ ಜ್ಞಾನ ನೇರ ಮೋಕ್ಷ ಕೊಟ್ಬಿಡತ್ತೆ. ಯಾಕೆ ಜ್ಞಾನ ಯಾಕೆ ಬಾಧೆ ಆಗೋದಿಲ್ಲ, ಜ್ಞಾನ ಯಾಕೆ ನಿನ್ನ ಸಾಧನ ಅಂತ ಅಪೇಕ್ಷೆ ಪಡೋದಿಲ್ಲ ಅಂತ ಕೇಳಿದ್ರೆ ಅದಕ್ಕೆಲ್ಲ ಉತ್ಸವ ಶ್ಲೋಕ ಕೊಡ್ತಾರೆ. ಬಲವದ್ಧಿ ಪ್ರಮಾಣೋತ್ಥಂ ಸಮ್ಯಕ್ ಜ್ಞಾನ ನ ಬಾಧ್ಯತೆ ಆಕಾಂಕ್ಷತೆ ನ ಚಾಪ್ಯನ್ಯತ್ ಬಾಧನಂ ಪ್ರತಿಸಾಧನಂ. ಸಮ್ಯಕ್ ಜ್ಞಾನ ನ್ಯಾಯ ಭಕ್ತಿ ಬಾಧ್ಯತೆ ಕರ್ಮ ಇದೆ ನೋಡು. ಸಮ್ಯಕ್ ಜ್ಞಾನವು ಬಾಧಿಸಲ್ಪಡುವುದಿಲ್ಲ ಅಂತ ಹೇಳ್ಬಿಡುತ್ತೆ. ಸಮ್ಯಜ್ಞಾನವನ್ನು ಅಲ್ಲ, ಸಮ್ಯಜ್ಞಾನಂ ಪ್ರಥಮ. ಆಮೇಲೆ ಬಾಧನಂ ಪ್ರತಿ ಕಸ್ಯ ಬಾಧನಂ ಪ್ರತಿ ಅಜ್ಞಾನಸ್ಯ ಬಾಧನಂ. ಜ್ಞಾನಂ ಅಜ್ಞಾನಸ್ಯ ಬಾಧನಂ ಪ್ರತಿ ನ ಆಕಾಂಕ್ಷತೆ ಅಂತ. ಅಜ್ಞಾನ ಬಾಧನೆ ಮಾಡೋದಕ್ಕೆ ಜ್ಞಾನ ಇನ್ನೇನನ್ನು ಅಪೇಕ್ಷೆ ಪಡೋಲ್ಲ. ಕರ್ಮ ತಾನು ನಡೆಯೋದಕ್ಕೆ ಬೇರೆ ಎಲ್ಲ ದುಡ್ಡು ಅಪೇಕ್ಷೆ ಪಡುತ್ತೆ, ವೃತ್ತಿಗೆ ಅಪೇಕ್ಷೆ ಪಡುತ್ತೆ, ಸಾಧನ ಅಪೇಕ್ಷೆ ಪಡುತ್ತೆ. ಜ್ಞಾನ ಏನನ್ನು ಅಪೇಕ್ಷೆ ಪಡಲ್ಲ. ಯಾಕೆ ಕೇಳು? ಪ್ರಮಾಣೋತ್ಥಂ ಸಮ್ಯಜ್ಞಾನಂ. ಪ್ರಮಾಣ ಅಂದ್ರೆ ಶಾಸ್ತ್ರ ಪ್ರಮಾಣ. ಶಾಸ್ತ್ರ ಪ್ರಮಾಣದಿಂದ ಉಂಟಾದಂತಹ ಸಮ್ಯಜ್ಞಾನ ಇದೆಯಲ್ಲ, ಶಂಕರಾಚಾರ್ಯರು ಸಮ್ಯಜ್ಞಾನ ಪದ ಬಳಸ್ತಾರೆ, ಸುರೇಶ್ವರಾಚಾರ್ಯರು ಬಳಸ್ತಾರೆ. ಆತ್ಮನ ಯಥಾರ್ಥ ಜ್ಞಾನ ಇದೆಯಲ್ಲ, ಇದ್ದದ್ದಾಗಿರುವಂತಹ ತಿಳುವಳಿಕೆ ಇದೆಯಲ್ಲ, ಅದು ಸಮ್ಯಜ್ಞಾನ. ಅದು ಶಾಸ್ತ್ರ ಪ್ರಮಾಣದಿಂದ ಎದ್ಗೊಂಡಂತಹ ಜ್ಞಾನ. ಅದು ಬಲವದ್ಧಿ, ಬಲಿಷ್ಠವಾದದ್ದಲ್ಲವೇ. ಬಲವತ್ತು ಅನ್ನೋದು ಬಲ ಉಳ್ಳದ್ದು. ಬಲಂ ಅಸ್ಯಾಸ್ತಿ ಬಲವತ್, ಬಲದಂತೆ ಅಲ್ಲ, ತುಲ್ಯಾರ್ಥ ಅಲ್ಲ. ಅದೊಂದು ಸರ್ಪವತ್ತು ರಜ್ಜು ದೃಶ್ಯತೆ ಏನೇನೋ, ಸರ್ಪ ಉಳ್ಳದ್ದು ಅಲ್ಲ, ಸರ್ಪದಂತೆ. ಅದೇ ಇದು ಇಲ್ಲಿ ಬಲವತ್ತು ಇದರಲ್ಲಿ ಭಗವದ್ಗೀತೆಯಲ್ಲೂ ಕೂಡ ತ್ಯಾಜ್ಯಂ ದೋಷವದಿತ್ಯಕ್ಕೆ ದೋಷವತ್. ಆ ದೋಷವತ್ತು ನಮಗೆ ಶಬ್ದ ಕಸ. ಯಾವ್ದು ದೋಷ ಉಳ್ಳೋದಲ್ಲೇ? ಯಾವ್ದು ಅರ್ಥ ಅಲ್ಲ, ದೋಷದಂತೆ ಅಲ್ಲ, ಅದು ಅರ್ಥ ಮಾಡಿದ್ದಾರೆ. ದೋಷವದ್ ವಸ್ತು ಯಥಾ ತ್ಯಾಜ್ಯಂ ಏವಂ ಕರ್ಮತ್ಯಾಗಿ, ಎರಡು ಅರ್ಥ ಮಾಡಿದ್ದಾರೆ. ದೋಷ ಉಳ್ಳದ್ದು ಯಾವುದೋ ಒಂದು ದುಷ್ಟ ಅನ್ನ ದೋಷ ಉಳ್ಳದ್ದು, ವಿಷ ದೋಷ ಉಳ್ಳದ್ದು, ಅದನ್ನ ಹೇಗೆ ಬಿಡ್ತೀವೋ ಕರ್ಮವನ್ನು ಬಿಡಬೇಕು ಅಂತ. ಇನ್ನೊಂದು ದೋಷ ಬಹುವ್ರೀಹಿ ಮಾಡಿದ್ದಾರೆ. ದೋಷ ಅಸ್ಯ ಅಸ್ತಿ ತಿರಸ್ಯ ಕಸ್ಯ ಕರ್ಮಣಃ ಅಸ್ಯ ದೋಷ ಬಗ್ಗೆ ಎರಡು ಹೆಸರು ಮಾಡ್ತೀವಿ. ಇದು ಹೊಂದಲ್ಲ. ಬಲವತ್ತು ಅನ್ನೋದು ಬಲ ಉಳ್ಳದ್ದು ದರ್ಶೆ ಹೊರತು ಬಲದಂತೆ ದರ್ಶ ಅಲ್ಲ.
ಯಾವ್ದು ಬಲ ಉಳ್ಳದ್ದು? ಸಮ್ಯಜ್ಞಾನ. ಎಂಥ ಸಮ್ಯಜ್ಞಾನ? ಪ್ರಮಾಣೋತ್ಸವ. ಪ್ರಮಾಣ ನಾಮ ಶಾಸ್ತ್ರ ಶಾಸ್ತ್ರ ನಾಮ ತತ್ರ ವೇದಾಂತ ಶಾಸ್ತ್ರ, ಕರ್ಮಕಾಂಡ ಅಲ್ಲ, ವೇದಾಂತ ಶಾಸ್ತ್ರ. ಉಪನಿಷತ್ತೆಂಬ ಶಾಸ್ತ್ರವೆಂಬ ಪ್ರಮಾಣದಿಂದ ಎದ್ದುಕೊಂಡಂತಹ ಸಮ್ಯಜ್ಞಾನ ಇದೆಯಲ್ಲ, ಅದು ಬಲಿಷ್ಠವಾದದ್ದಲ್ವೇ? ಅದು ಅಲ್ಲವೇ ಅನ್ನೋದು ನಮ್ಮ ಪ್ರಸಿದ್ಧಿಯನ್ನ ತೋರಿಸ್ತಾ ಇದ್ದಾರೆ. ಅದು ಬಹಳ ಪ್ರಸಿದ್ಧವಾಗಿದೆ, ಗೊತ್ತಿಲ್ಲ ನಿಮ್ಗೆಲ್ಲ. ಅದು ಬಹಳ ಬಲಿಷ್ಠವಾದಲ್ವೇ? ಬಲಿಷ್ಠವಾದದ್ದಾದ್ರೆ ಏನಾಗುತ್ತೆ? ನ ಬಾಧ್ಯತೆ. ಸಮ್ಯಜ್ಞಾನವು ಬಾಧಿಸಲ್ಪಡುವುದಿಲ್ಲ. ಅದೇ ಲೋಕದ ಸಮ್ಯಜ್ಞಾನ ಬಾಧಿಸ್ಬಿಡ್ತಾ. ನಿಮ್ಗೆ ಏನೋ ಲೆಕ್ಕ ಗೊತ್ತಿರ್ತಲ್ಲ, ತುಂಬಾ ದಿವಸ ಆದ್ಮೇಲೆ ಮರ್ಸೋಗ್ಬಿಡ್ತ ಲೆಕ್ಕ, ತಪ್ಪಸ ಮಾಡ್ಬಿಡ್ತೀಯ. ಒಂದು ವಸ್ತು ಅಷ್ಟೇ, ಒಂದ್ಸಲ ನೀನು ಇದು ಹಾವಲ್ಲ ಹಗ್ಗ ಅಂತ ತಿಳ್ಕೊಂಡಿದ್ರು, ಇನ್ನೊಂದ್ಸಲ ಹಾವು ಹೆದ್ಕೊಂಡ್ಬಿಡ್ತೀಯ, ಅದೇ ಹಗ್ಗ ನೋಡಿ ಹೆದ್ಕೊಂಡ್ಬಿಡ್ತೀಯ, ಯಾವುದೋ ಅಡ್ಡಿಸಾಸಲ್ಲಿ ಬರ್ಕೊಂಡ್ಬಿಡ್ತೀಯ. ಆಕೆ ಅಲ್ಲಿ ನಿನ್ನ ಸಮ್ಯಜ್ಞಾನವನ್ನ ಇನ್ನೊಂದ್ಸಲ ಮಿಚ್ಚಾಗಿ ಬಾಧೆ ಮಾಡ್ಬಿಡುತ್ತೆ. ಇಲ್ಲಿ ಮಾತ್ರ ಉಂಟಾದ ಸಮ್ಯಜ್ಞಾನ ಯಾವತ್ತಿಗೂ ಬಾಧಿತವಾಗಲ್ಲ. ಯಾಕೆ ಬಾಧಿತವಾಗಲ್ಲ ಹೇಳೋ? ಅಲ್ಲಿ ಯಾಕೆ ಬಾಧಿತವಾಗುತ್ತೆ, ಇಲ್ಲಿ ಯಾಕೆ ಬಾಧಿತವಾಗಲ್ಲ? ಕಾರಣ ಗೊತ್ತಾ? ರಜ್ಜುಜ್ಞಾನ ಇಂದ ಸರಿಯಾದ ರಜ್ಜುಜ್ಞಾನ ಸರಿಯಾದ ಜ್ಞಾನ ಇಟ್ಕೋ. ಸರ್ಪಜ್ಞಾನ ಮಿಥ್ಯಾಜ್ಞಾನ. ಸರಿಯಾದ ಜ್ಞಾನ ರಜ್ಜುಜ್ಞಾನವು ಇನ್ನೊಮ್ಮೆ ಸರ್ಪಜ್ಞಾನದಿಂದ ಬಾಧಿತವಾಗ್ಬಿಡುತ್ತೆ. ಇಲ್ಲಿ ಯಾಕೆ ಬಾಧಿತವಾಗಲ್ಲ? ಮನಸ್ಬುದ್ಧಿ ಜ್ಞಾನಿಗೆ ವ್ಯವಹಾರ ಜ್ಞಾನ. ಇಲ್ಲಿ ರಜ್ಜು ಬಿಟ್ಟು ಯಾವಾಗ ರಜ್ಜು ಜ್ಞಾನವೇ ನಿಂಗೆ ಇರಲ್ಲ. ರಜ್ಜು ತಿಳ್ಕೊಂಡ್ಬಿಟ್ಟು ಆಮೇಲೆ ವ್ಯವಹಾರ ಮಾಡ್ತಿರ್ತೀಯ, ಏನೇನು ಮಾಡಿಲ್ಲ ಮಾಡ್ತೀಯ. ಆತ್ಮ ಸ್ವಲ್ಪ ಮರೆಯೇ ಆಗೋಲ್ಲ. ಇಲ್ಲಿ ಬಿಟ್ಟೋಗೋದಾದ್ರೆ ಮತ್ತೆ ಮಿಥ್ಯಾಜ್ಞಾನ ಬರುತ್ತೆ. ಇದು ಬಿಟ್ಟೋಗೋದಲ್ಲ, ಇದು ಯಾವ್ದೋ ನಮ್ಮ ಸ್ವರೂಪ ಇದೆಯಲ್ಲ, ಸ್ವರೂಪ ಯಾವಾಗಲೂ ನಿತ್ಯ ಅಪರೋಕ್ಷ, ಯಾವಾಗೂ ಗೊತ್ತಾಗ್ತಾನೆ ಇರುತ್ತೆ. ಗೊತ್ತಾಗ್ತಾ ಇರುತ್ತೆ, ಕ್ರಿಯೆ ಅಲ್ಲ ಅದು. ನಾನಾಗಿರೋದು ಕ್ರಿಯೆ. ನಾನು ಅನ್ಕೊಂಡು ನಾನಾಗಿದ್ದೀನ? ಕಲ್ಪಿತವಾದ ನಾನೇ ಅನ್ಕೋದೇನೆ ಒಂದು ಸ್ವಭಾವ ಆಗಿದೆ. ಪರಮಾರ್ಥವಾದ ನಾನು ಯಾವ ಕಾರಣದಲ್ಲಿ ಬಿಟ್ಟೋಗೋಲ್ಲ. ಬಿಟ್ಟೋಗದೆ ಇದ್ಮೇಲೆ ಮತ್ತೆ ಮಿಥ್ಯಾಜ್ಞಾನ ಬರಲ್ಲ. ರಜ್ಜುಜ್ಞಾನ ಬಿಟ್ಟೋಗ್ಬಿಡುತ್ತೆ. ರಜ್ಜುಜ್ಞಾನ ಅಂಟಮ್ಮನ್ನು ನೋಡ್ತಿರ್ಬೇಕಾದ್ರೆ, ಏನು ವ್ಯವಹಾರ ಮಾಡ್ತಿರ್ಬೇಕು, ಆಫೀಜ ಮಾಡ್ತಿರ್ಬೇಕಾದ್ರೆ ರಜ್ಜುಜ್ಞಾನ ಇರಲ್ಲಪ್ಪ. ನೀವು ರಿಕ್ಷಾ ರಜ್ಜುಜ್ಞಾನ ಜೊತೆ ಬರ್ತಾ ಇರ್ತ. ಆದ್ರೆ ಆತ್ಮಜ್ಞಾನ ರಿಕ್ಷಾ ಬರುತ್ತೆ. ಯಾವ್ದು ಎಲ್ಲ ತಾನಿಟ್ಕೊಂಡೆ ಎಲ್ಲ ಜ್ಞಾನ ಆಗ್ಬೇಕು. ತನ್ನನ್ ಬಿಟ್ಟು ಯಾವ ಜ್ಞಾನವೂ ಆಗಲ್ಲ. ಹಾಗಾದ್ರಿಂದ ಆತ್ಮಜ್ಞಾನ ಮತ್ತೆ ಬಾಧೆ ಆಗತ್ತೆ ಅನ್ನೋದು ಸುಳ್ಳು. ಅವ್ರು ಹೇಳ್ತಾರೆ, ಹಳೆ ವಾಸನೆ ಇರ್ತಲ್ಲ, ಮಿಥ್ಯಾಜ್ಞಾನ ವಾಸನೆ. ಮಿಥ್ಯಾಜ್ಞಾನ ವಾಸನೆಯಿಂದ ಸಮ್ಯಜ್ಞಾನ ಇದಾಗುತ್ತಲ್ಲ, ಅಂದ್ರೆ ಸಮ್ಯಜ್ಞಾನ ವಾಸನೆ ಜೊತೆ ಇದ್ದೇ ಇರುತ್ತೆ ಎಂದ್ರು ಅವರು. ಸಮ್ಯಜ್ಞಾನ ಮಿಥ್ಯಾಜ್ಞಾನ ಬಾಧೆ ಮಾಡುತ್ತೆ, ಸಮ್ಯಜ್ಞಾನದ ವಾಸನೆ ಅದನ್ನ ಮತ್ತೆ ಏನ್ ಮಾಡೋದು ಬರಲ್ಲ ಅಂತ ಹೇಳ್ಬಿಟ್ಟು ಮಿಥ್ಯಾಜ್ಞಾನ ಹೋಗಿರುತ್ತೆ. ವಾಸನೆ ಇನ್ನೊಂದು ಇದೆ ಅಂತಂದ್ರೆ ಇದಕ್ಕೂ ವಾಸನೆ ಇದ್ದೇ ಇರುತ್ತೆ. ಮರ್ಸೋಗ್ಬಿಡ್ತಾರ ಆತ್ಮಜ್ಞಾನ. ಎಷ್ಟು ಚೆನ್ನಾಗಿ ಶ್ಲೋಕ ಅಂತಂದ್ರೆ, ಪ್ರಮಾಣೋತ್ಥಮ್ ಅಂದ್ರೆ ವೇದಾಂತ ಪ್ರಮಾಣದಿಂದ ಎದ್ದುಕೊಂಡಂತಹ ಸಮ್ಯಜ್ಞಾನ ಇದೆಯಲ್ಲ, ಅದು ಬಲವದ್ಧಿ, ಅದು ಬಲಿಷ್ಠವಾದದ್ದಲ್ಲವೇ? ತುಂಬಾ ಅದನ್ನ ಬಾಧೆ ಮಾಡಕ್ಕೆ ಆಗೋಲ್ಲ, ಸುಳ್ಳು ಮಾಡಕ್ಕೆ ಆಗಲ್ಲ. ಆದ್ರಿಂದ ಆ ಸಮ್ಯಜ್ಞಾನ ನ ಬಾಧ್ಯತೆ. ಸಮ್ಯಜ್ಞಾನವು ಬಾಧಿಸಲ್ಪಡುವುದಿಲ್ಲ. ಕರ್ಮಣಿ ಪ್ರಯೋಗ ಅದು. ಬಾಧ್ಯತೆ ಅದು ಕರ್ತರಿ, ನ ಬಾಧ್ಯತೆ ಅದು ಕರ್ಮಣಿ. ಸಮ್ಯಜ್ಞಾನ ಏನ್ ಮಾಡಿದ್ರು ಮತ್ತೆ ಹೋಗೋದಿಲ್ಲ. ಅಷ್ಟೇ ಅಲ್ಲ, ಚಾಪಿ ಚಾ ಇದೆಯಲ್ಲ, ಚಾಪ್ಯನ್ಯತೆ ಇಲ್ಲ ಚಾಯ್ ಮುತ್ತು ಏನಪ್ಪಾ ಅಂದ್ರೆ ಬಾಧನಂ ಅಜ್ಞಾನಸ್ಯ ಬಾಧನಂ ಪ್ರತಿ ಸಮ್ಯಜ್ಞಾನಂ ಅನ್ಯನ್ನಕಾಂಕ್ಷಿತ. ಕಸ್ಯ ಬಾಧನಂ ಪ್ರತಿ? ಅಜ್ಞಾನವನ್ನು ಬಾಧೆ ಮಾಡುವುದರ ವಿಷಯದಲ್ಲಿ ಸಮ್ಯಜ್ಞಾನವು ಇನ್ನೊಂದನ್ನು ಅಪೇಕ್ಷೆ ಪಡೋದೇ ಇಲ್ಲ. ಆದ್ರೆ ಕರ್ಮ ಅಪೇಕ್ಷೆ ಪಡುತ್ತೆ. ಕರ್ಮ ಜ್ಞಾನವಾದ ಮೇಲೂ ಜ್ಞಾನ ಮಾತ್ರ ಕರ್ಮ ಅಲ್ಲ. ನಿಂಗೆ ಸೋಮಯಾಗ ಮಾಡಕ್ ಬರುತ್ತೆ, ಅಗ್ನಿಹೋತ್ರ ಮಾಡಕ್ ಬರುತ್ತೆ ಅಂದ್ರೆ ನಿಮ್ಗೆ ಸ್ವರ್ಗ ಸಿಗಲ್ಲ. ದುಡ್ಡು ಬೇಕು, ವೃತ್ತಿಗಿರ್ಬೇಕು, ಸಂಭಾರಗಳು ಬೇಕು, ಕಾಲ ಎಲ್ಲ ಬೇಕು, ಇನ್ನೊಂದು ಅಪೇಕ್ಷೆ ಪಡುತ್ತೆ. ಆದ್ರೆ ಸ್ವತಂತ್ರವಾಗಿ ಆತ್ಮಜ್ಞಾನವು ಯಾವುದರ ಹಂಗಿಲ್ಲದೇನೆಯೇ ಅಜ್ಞಾನವನ್ನು ಬಾಧೆ ಮಾಡ್ಬಿಡುತ್ತೆ. ಮತ್ತು ಆ ಜ್ಞಾನ ವಾಕ್ಯದಿಂದ ಆಗೋಲ್ಲ ಅನ್ನೋದಿಲ್ಲ. ಎರಡನೇದು, ಮತ್ತೆ ಸಮ್ಯಜ್ಞಾನವು ಬಾಧಿಸಲ್ಪಡುತ್ತೆ ಅನ್ನೋದಿಲ್ಲ. ಅಜ್ಞಾನವನ್ನು ಬಾಧೆ ಮಾಡುತ್ತಲ್ಲ, ಬಾಧಿತವಾದಂತಹ ಅಜ್ಞಾನವು ಬಾಧಕವಾದ ಜ್ಞಾನವನ್ನು ಬಾಧೆ ಮಾಡಲ್ಲ. ಯಾವಾಗಲೂ ಬಾಧಕ, ಅದು ಬಾಧ್ಯ. ಬಾಧಕದಿಂದ ಬಾಧ್ಯ ಆಗುತ್ತೆ ಹೊರತು ಬಾಧ್ಯದಿಂದ ಬಾಧಕ ಬಾಧ್ಯವಾಗಲ್ಲ. ಬೆಳಕಿನಿಂದ ಕತ್ತಲೆ ಓಡಿಸಲ್ಪಡುತ್ತದೆ ಹೊರತು ಕತ್ತಲೆಯಿಂದ ಬೆಳಕು ಓಡಿಸಲ್ಪಡೋದಿಲ್ಲ. ತಿಪ್ಪಲ್ಲ ಕನ್ಸುತ್ತೆ, ಕತ್ತಲೆಗೆ ಬರೋಕ್ಕಾಗಲ್ಲ ಬೆಳಕಿರ್ಬೇಕಾದ್ರೆ. ಎಷ್ಟು ಇದು ಅನುಭವದ ಮಾತು, ಯುಕ್ತಿಯುಕ್ತವಾದ ಮಾತು, ಮತ್ತೆ ಇದು ಶಾಸ್ತ್ರಸಮ್ಮತವಾದ ಮಾತು.
ನಮ್ಮ ಅನುಭವಕ್ಕೂ ಹೊಂದ್ಕೊಳ್ಳೆ ಆಗುತ್ತೆ, ಶಾಸ್ತ್ರವಾಕ್ಯಕ್ಕೂ ಹೊಂದ್ಕೊಳ್ಳೆ ಆಗುತ್ತೆ, ಯುಕ್ತಿಗೂ ಹೊಂದ್ಕೊಳ್ಳೆ ಆಗುತ್ತೆ. ಹಾಗಾದ್ರಿಂದ ಜ್ಞಾನಕ್ಕೂ ಕರ್ಮಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನ ಅರ್ಥ ಆಗತ್ತೆ ಅಂತ ತೋರಿಸ್ತಾ ಇದ್ದಾರೆ. ಆತ್ಮಜ್ಞಾನ ಒಮ್ಮೆ ಉಂಟಾದ್ರೆ ಸಾಕು, ಆದ್ರೆ ಕರ್ಮ ಒಂದ್ಸಲ ಮಾಡಿದ್ರೆ ಆಗಲ್ಲ. ನೀವು ಒಂದ್ ದಿವಸ ಅಗ್ನಿಹೋತ್ರ ಮಾಡಿಬಿಟ್ಟೆ ತಿಳ್ಕೊ, ಅಷ್ಟು ಸ್ವರ್ಗ ಸಿಗಬೇಕು ಅಂತಿಲ್ಲ. ಎಷ್ಟೋ ದಿವಸ ಮಾಡಿದ್ದಾಗ ಅಗ್ನಿಹೋತ್ರ ಒಟ್ಟು ಮೊತ್ತ ಸ್ವರ್ಗ ತಂದ್ಕೊಡುತ್ತೆ ಅನ್ಬೇಕಾದ್ರೆ ಅನ್ಬೋದು. ಒಂದ್ ದಿವಸ ಮಾಡ್ಬೇಕು ಆಗದನ್ನು ಹೋಗಿ ಬರ್ತಾನೆ ಅಷ್ಟೇ, ದರ್ಶನ ಆದ್ರೆ ಬಂದ್ಬಿಡ್ತಾನೆ. ಅಕಸ್ಮಾತ್ ಕಲ್ಪಿಸಿದ್ರು ಇರೋಕ್ಕಾಗಲ್ಲ. ಅದು ಆತ್ಮಜ್ಞಾನ ಆಗಲ್ಲ. ಉಂಟಾದ ಸಮಯದಲ್ಲೇ ಉಂಟಾಗುತ್ತಲೇ ಸಂಪೂರ್ಣ ಅಜ್ಞಾನ ಬಾಧೆ ಮಾಡುತ್ತಾ, ಕ್ರಿಯಾಕಾರ ಹೊರವನ್ನು ಇಲ್ಲದ ಮಾಡುತ್ತಾ ಆತ್ಮೀಯವೇದಂ ಸರ್ವಮನೋ ಅನುಭವದಲ್ಲಿ ಸಷ್ಟಾಗ್ತಾನೆ. ಮತ್ತೆ ಅವನು ವ್ಯವಹಾರ ಮಾಡುವಾಗ ಅವನು ಹೇಗೆ ಬುದ್ಧಿಯಾದಿಗಳು ನಾನು ಅಂದ್ಕೊಳ್ತಾನೆ, ಹೇಗೆ ವ್ಯವಹಾರ ಮಾಡ್ಕೊಂಡು ಅವನಿಗೆ ಗೊತ್ತದು, ನಮಗೆ ಅದನ್ನ ನಾವು ಮಾಡಕ್ಕಾಗಲ್ಲ. ತತ್ವಜ್ಞಾನಿ ಬೇರೆಯವ್ರ ಜೊತೆಲೆ ಯಾವ ರೀತಿ ನಡ್ಕೊಳ್ತಾನೆ, ಅವ್ನು ರಾಗದ್ವೇಷ ಇರುತ್ತಾ ಇಲ್ವಾ ಅಂತ. ನೀವು ಬೈದಿರುವ ಮಾತಕ್ಕೆ ದ್ವೇಷ ಇದೆ ರಾಗ ಇದೆ ಅಂತ ಅನ್ನೋಕ್ಕಾಗಲ್ಲ. ಆಸೆ ಪಟ್ಟರು ನಮಗೆ ರಾಗ ಇದೆ ಅಂತ ಅನ್ನೋಕ್ಕಾಗಲ್ಲ. ಅವ್ರಿಗೆ ರಾಗ ಇದೆಯೋ ದ್ವೇಷ ಇದೆಯೋ ಇಲ್ವೋ ಗೊತ್ತಾಗೋದು ಯಾರಿಗೆ? ನಮ್ದೇ ಗೊತ್ತಾಗಲ್ಲ. ಅಜ್ಞಾನಿಗೆ ರಾಗದ್ವೇಷ ಇನ್ನೊಬ್ರು ಗೊತ್ತಾಗಲ್ಲ, ಇನ್ನು ಜ್ಞಾನಿಯ ರಾಗದ್ವೇಷ ಗೊತ್ತಾಗತ್ತಾ? ಹಾಗೆ ಬ್ರಹ್ಮಜ್ಞಾನವನ್ನು ಧಾರಣೆ ಮಾಡ್ಕೊಂಡಿರೋದು ಮತ್ತು ದೇಹವನ್ನು ಧಾರಣೆ ಮಾಡ್ಕೊಂಡಿರೋದು ಎರಡು ಅಷ್ಟ ಟೈಮ್ ಇರುತ್ತೆ. ನಮ್ಗೆ ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಬ್ರಹ್ಮಜ್ಞಾನ ದೇಹವನ್ನು ತತ್ಕಾಲಕ್ಕೆ ವ್ಯವಹಾರಕ್ಕೆ ನಾನು ಹೋಗ್ತೀನಿ, ನಾನು ಕೂತ್ಕೋತೀನಿ, ನಾನು ಊಟ ಮಾಡ್ತೀನಿ ಅಂತಾರೆ. ಅಂದ್ರೆ ಬ್ರಹ್ಮಜ್ಞಾನವೂ ಇದೆ, ಬ್ರಹ್ಮಪ್ರತ್ಯವೂ ಇದೆ, ದೇಹಧಾರಣೆ ಮಾಡ್ಕೊಂಡು ಹೆಂಗ್ ಮಾಡ್ಕೊಂಡ್ಬಿಟ್ಟ ಅಂತಂದ್ರೆ ಪರೇಣ ಆಕ್ಷೇಪ ಪರಿಹರ್ತವ ನಶಕ್ಯ ಮನು ಶಂಕರಾಚಾರ್ಯ ಸೂತ್ರಭಾಷ್ಯದಲ್ಲಿ. ಬ್ರಹ್ಮಜ್ಞಾನಿ ಅನುಭವವನ್ನ ತಚ್ಚಲೋಕೋ ನಗಾಹತೆ, ಪ್ರಪಂಚಕ್ಕೆ ಅದನ್ನು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ, ಅದು ಅವನ ಅನುಭವ. ಅದು ಅರ್ಥ ಆಯ್ತಾ? ಬಲಿಷ್ಠವಾದ ಪ್ರಮಾಣದಿಂದ ಬಲವುಳ್ಳದ್ದಾದ ಪ್ರಮಾಣದಿಂದ ಎತ್ಕೊಂಡದ್ದಲ್ಲವೇ ಅಂತ. ಯಾವುದೋ ಸಮ್ಯಜ್ಞಾನವೆಂಬುದು ಬಲವುಳ್ಳದ್ದಾದ್ರಿಂದಲೇನೆ ಅದನ್ನು ಬಾಧೆ ಮಾಡಕ್ಕಾಗಲ್ಲ, ಅದು ವಿಶೇಷಣ. ಯಾಕೆ ನಬಾಧ್ಯತೆ ಏನಕ್ಕೆ? ಬಲವದ್ಧಿ, ಯಸ್ಮಾತ್ ಬಲವದ್ಧಿ ತಸ್ಮಾತ್ ನಬಾಧ್ಯತೆ, ಯಸ್ಮಾತ್ ಪ್ರಮಾಣೋತ್ತಮ ತಸ್ಮಾತ್ ಬಲವದ್ಧಿ. ಎರಡು ಅರ್ಥ ಆಯ್ತಾ? ಯಾವ ಕಾರಣ ವೇದಾಂತ ವಾಕ್ಯ ಪ್ರಮಾಣ ಉಂಟಾದ್ರಿಂದ ಅದದ್ದು ಆಗಿದೆಯೋ ಅದನ್ನ ಬಲಿಷ್ಠವಾದದ್ದು. ಲೌಕಿಕ ಪ್ರಮಾಣ ಉಂಟಾದದ್ದು ದುರ್ಬಲ ಆಗ್ಬಿಡುತ್ತೆ. ಪ್ರಪಂಚ ಸತ್ಯ ಅನ್ನೋದು ಲೌಕಿಕ ಪ್ರಮಾಣ ಉಂಟಾದದ್ದು, ಅದನ್ನು ಹೊರಗಾಕ್ಬಿಡುತ್ತೆ ಶಾಸ್ತ್ರ ಪ್ರಮಾಣ. ಹಾಗಾದ್ರೆ ಸಮ್ಯಜ್ಞಾನವು ಬಲಿಷ್ಠವಾಗಿದ್ದ ಬಾಧ್ಯವಾಗಲ್ಲ. ಆಮೇಲೆ ಅಜ್ಞಾನಸ್ಯ ಬಾಧನಂ ಪ್ರತಿ ಅಧ್ಯಯನ ಮಾಡ್ಕೋಬೇಕು. ಬರೀ ಬಾಧನಂ ಪ್ರತಿ ಕಸ್ಯ ಬಾಧನಂ ಪ್ರತಿ ಅಂತಂದ್ರೆ ಅಜ್ಞಾನಸ್ಯ ಬಾಧನಂ ಪ್ರತಿ ಜ್ಞಾನಂ ಅನ್ಯದ ಜ್ಞಾನವನ್ನು ಅಧ್ಯಯನ ಮಾಡ್ಕೋಬೇಕು. ಸಮ್ಯಜ್ಞಾನಂ ಅದು ಅನ್ಯದ್ ಆಕಾಂಕ್ಷತೆ, ಅನ್ಯದ್ ಸಾಧನಂತ ಮತ್ತೊಂದು ಸಾಧನ ಅಪೇಕ್ಷೆ ಪಡೋದಿಲ್ಲ. ಸೂಪರ್ ಶ್ಲೋಕ ಇದು, ಒಳ್ಳೆ. ಈಗ ಸ್ವಪಕ್ಷಸ್ಯ ಹೇತ್ವವಷ್ಟಂಭೇನ ಸಮರ್ಥಿತತ್ವಾತ್ ಅನಾಶಂಕಂ ಉಪಸಂಸ್ಥ್ಯತೆ. ನಮ್ಮ ಪಕ್ಷ ಪಕ್ಷ ಯಾವುದೋ? ಸಮ್ಯಜ್ಞಾನವೇ ಮುಕ್ತ ಕೊಡೋದು, ಸಮ್ಯಜ್ಞಾನವೇ ಹೆಚ್ಚಿನ ಪುರುಷಾರ್ಥವಾದದ್ದು, ಅದು ಕರ್ಮದಿಂದ ಉಂಟಾಗುವುದೇ ಇಲ್ಲ ಅನ್ನೋದು ತಮ್ಮ ಪಕ್ಷ. ಕರ್ಮ ಎಷ್ಟು ಮಟ್ಟಿಗೆ ಆಗುತ್ತೆ ಮುಂದೆ ಹೇಳ್ತಾರೆ. ಕರ್ಮದ ಏನೇನು ಕರ್ಮ ಉಪಯೋಗವಿಲ್ಲ ಅಂತ ಅನ್ಕೋಕ್ಕಾಗಲ್ಲ. ಅಧ್ಯಾತ್ಮ ಮಾರ್ಗದಲ್ಲಿ ಎಷ್ಟು ಮಟ್ಟಿಗೆ ಉಪಕಾರ ಮಾಡುತ್ತೆ ಅದ್ ಬೇಕಾದ್ರೆ ಹೇಳ್ಬೋದು. ಇವಾಗ ಭತ್ತ ಇದೆಯಪ್ಪ, ಭತ್ತವನ್ನ ಅನ್ನ ಮಾಡೋದಕ್ಕೆ ಹಲ್ಲರ್ ಮಿಷನ್ ಉಪಯೋಗ ಮಾಡುತ್ತೆ. ಹಲ್ಲರ್ ಮಿಷನ್ ಏನ್ ಮಾಡುತ್ತೆ? ಆ ಹೊಟ್ಟೆಗೆ ಪಾಲಿಶ್ ಮಾಡ್ಕೊಡುತ್ತೆ. ಅದ್ ಮಾತ್ರ ಅದ್ರ ಊಟ ಮಾಡಕ್ಕಾಗಲ್ಲಪ್ಪ, ಅದನ್ನ ಕುಕ್ಕರ್ ತಂದಿಟ್ಟು ಬೇಸಿಗೆ ಮಾಡ್ಬೇಕು. ಹಲ್ಲರು ಅದನ್ನ ಹೊಟ್ಟೆ ತೆಗಿದೆ ಪಾಲಿಶ್ ಮಾಡದೆ ಹೋದ್ರೆ ಪಾಲಿಶ್ ಎಷ್ಟಾದ್ರು ಮಾಡ್ಕೊಬಿಡು, ನಮ್ಗೆ ಅಕ್ಕಿ ಹೆಂಗ್ ಸಿಗತ್ತೆ? ಆಗ ಊಟ ಮಾಡೋದಕ್ಕೆ ಹಲ್ಲರ್ ಸಾಧನವೋ ಹೌದೋ ಅಲ್ವೋ? ಕುಕ್ಕರ್ ಸಾಧನ ಹೌದೋ ಅಲ್ವೋ? ಊಟ ಮಾಡೋ ಸಾಧನ ಹೌದೋ ಅಲ್ವೋ? ಹೊಟ್ಟೆ ತುಂಬೋದು. ಇವಾಗ ಹೊಟ್ಟೆ ತುಂಬೋದು ಅನ್ನೋ ಪ್ರಯೋಜನಕ್ಕೆ ಊಟ ಮಾಡೋ ಕ್ರಿಯೆ, ಅಡಿಗೆ ಮಾಡೋ ಕ್ರಿಯೆ, ಆ ಅಡಿಗೆ ಮಾಡಬೇಕಾದ ಸಾಧನಗಳನ್ನು ಸಿದ್ಧಪಡಿಸುವ ಕ್ರಿಯೆ ಎಲ್ಲವೂ ಕೂಡ ಉಪಯೋಗವೇ. ಆದ್ರೆ ನೇರವಾದ ಕ್ರಿಯೆ ಯಾವುದು? ಊಟ ಮಾಡೋದು. ಊಟ ಮಾಡ್ಬೇಕಾದ್ರೆ ಅಡಿಗೆ ಮಾಡ್ಬೇಕು ಪರಂಪರೆ. ಅಡಿಗೆ ಮಾಡೋದಕ್ಕೆ ಸಾಮಾನು ತರೋದು ಬೇಕೇ ಬೇಕು. ಸಾಮಾನು ಸದ್ಯ ರೆಡಿ ಆಗ್ಬೇಕು. ಹಾಗಾಗಿ ಆತ್ಮಜ್ಞಾನ ನೇರವಾಗಿ ಮೋಕ್ಷ ಕಾಲವಾದ್ರು ಆತ್ಮಜ್ಞಾನ ಉಂಟಾಗಕ್ಕೆ ಒಂದು ಏಕಾಗ್ರತೆ ಉಂಟು ಮಾಡಿಕೊಡುತ್ತೆ ಉಪಾಸನೆ ಮತ್ತು ಶಬ್ದವಾಣಿ. ಆ ಏಕಾಗ್ರತೆ ಉಂಟಾಗೋದಕ್ಕೆ ಕರ್ಮ ಸಾಧನ ಆಗುತ್ತೆ, ಚಿತ್ತಶುದ್ಧಿ ಉಂಟು ಮಾಡೋದಕ್ಕೆ ಮೂಲಕ ಹೀಗೆ ಉಪಕಾರ ಆಗತ್ತೆ.
ತಮ್ಮ ಪಕ್ಷ ಯಾವುದೋ ಆತ್ಮಜ್ಞಾನವು ಸ್ವತಂತ್ರವಾಗಿ ಅಜ್ಞಾನ ಕಳೆದ ಮೂಲಕ ಮೋಕ್ಷ ತಂದುಕೊಡುತ್ತೆ, ಕರ್ಮದಿಂದ ಮೋಕ್ಷ ಉಂಟಾಗುವುದಿಲ್ಲ, ಇದು ತಮ್ಮ ಪಕ್ಷ. ಇದಕ್ಕೆ ಹೇತುವನ್ನು ಅವಷ್ಟಂಭಾನ ಆಶ್ರಯಿಸಿಕೊಳ್ಳೋದು. ಹೇತು ಅಂದ್ರೆ ಏನೋ ಕಾರಣ, ರೀಸನ್. ಅದನ್ನ ಅವಷ್ಟಂಭಾನ ಆಶ್ರಯಿಸಿಕೊಳ್ಳುವ ಮೂಲಕ ಸಮರ್ಥಿತತ್ವಾದರು. ಇದನ್ನ ಸಮರ್ಥನೆ ಮಾಡಿದೆ ಅಂದ್ರೆ ಜಸ್ಟಿಫೈ ಮಾಡಿದರೆ, ತೀರ್ಮಾನ ಮಾಡಿದ್ದಾಗಿರೋದ್ರಿಂದ ಇನ್ನು ಈ ಪಕ್ಷದ ಮೇಲೆ ಸಂದೇಹ ಪಡಬಾರ್ದು. ನಿರಾಶಂಕಂ. ಮತ್ತು ಇಷ್ಟು ಹೇಳಿದ್ರು ಕೂಡ ನಾನು ಈ ವಾಕ್ಯಾರ್ಥ ಜ್ಞಾನದಲ್ಲಿ ಸಮ್ಯಕ್ ಜ್ಞಾನದಲ್ಲಿ ಸಂಶಯ ಪಡ್ತೀನಿ ಅಂತ ಮೂರ್ಖ ಅನ್ಬೇಕು. ವಾಕ್ಯಾರ್ಥ ಜ್ಞಾನವು ಹಾಗೇ ಆಗುತ್ತೆ, ವಾಕ್ಯಾರ್ಥ ಬರುತ್ತೆ. ಸಮ್ಯಕ್ ಜ್ಞಾನವು ಬಾಧೆ ಮಾಡಿಯೇ ಮಾಡುತ್ತೆ. ಸಮ್ಯಕ್ ಜ್ಞಾನವು ಮತ್ತೇನ್ ಮಾಡೋದು, ಬಾಧೆ ಆಗೋದಿಲ್ಲ. ಸಮ್ಯಕ್ ಜ್ಞಾನವು ಬಲಿಷ್ಠವಾದದ್ದಾದ. ಅದರಲ್ಲಿ ಸಮರ್ಥನೆ ಮಾಡಿದ್ರೆ ಇಲ್ಲಿ ಸಂದೇಹ ಪಡಬಾರದು ಅಂತ ಹೇಳುತ್ತಾ, ನಿರಾಶಂಕಂ ಯಸ್ಮಾತ್ ತತಃ ಉಪಸಂಹೃತೆ. ಈಗ ತಮ್ಮ ಪಕ್ಷವನ್ನು ಉಪಸಂಹಾರ ಮಾಡ್ತಾರೆ. ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್, ನಿಲ್ಲಿಸ್ತಾರೆ. ಮತ್ತೆ ಇದರ ವಿಷಯ ತಗೊಳಕ್ಕೋಸ್ಕರ ಉಪಸಂಹಾರ ಮಾಡ್ತಾರೆ. ಆ ಉಪಸಂಹಾರ ಮಾಡೋ ಶ್ಲೋಕ ಮುಂದಿನ 5 ಶ್ಲೋಕ. ತಸ್ಮಾತ್ ದುಃಖೋದಧೇರ್ ಹೇತೋಃ ಅಜ್ಞಾನಸ್ಯ ಅಪನುತ್ತಯೇ ಸಮ್ಯಕ್ ಜ್ಞಾನಂ ಸುಪರ್ಯಾಪ್ತಂ ಯಾಚೇನೋಕ್ತ ಹೇತುತಃ. ಆದ್ದರಿಂದ ದುಃಖವೆಂಬ ಸಾಗರ ಯಾವುದೋ ಸಂಸಾರ. ಸಂಸಾರದ ಎಷ್ಟು ತರಹ ದುಃಖ? ಆಧ್ಯಾತ್ಮಿಕ ದುಃಖ, ಆದಿಭೌತಿಕ ದುಃಖ, ಆದಿದೈವಿಕ ದುಃಖ, ಅನೇಕ ತರಹ ದುಃಖ. ಒಂದೊಂದು 104 ತರಹ ಇದೆ. ಆಧ್ಯಾತ್ಮಿಕ ದುಃಖವು ಕಣ್ಣೋವು, ಕಿವಿ ನೋವು, ಮೂಗು ನೋವು, ಕಾಲು ನೋವು ಆಗಿದೆ. ಅದು ಬಡತನ, ರೋಗ ದಿನಗಳು, ಶತ್ರುಗಳ ಕಾಟ, ಇದು ಕ್ಷಾಮಡಾಮರಾದಿಗಳು. ದುಃಖವೆಂಬ ಸಾಗರ. ಸಾಗರಕ್ಕೆ ಕಾರಣ ಯಾವುದೋ ಅಜ್ಞಾನ. ಆ ಅಜ್ಞಾನವನ್ನು ತೆಗೆದುಹಾಕೋದು, ಅಪನುತ್ತಿನೇ ತೆಗೆದುಹಾಕೋದು, ಕಿತ್ತಾಕೋದು, ಬಳಸಾಕೋದು. ಆ ಅಜ್ಞಾನ ತೆಗೆದುಹಾಕೋದಕ್ಕೆ ಸಮ್ಯಜ್ಞಾನ ಅಂತ ಒಂದಿದೆಯಲ್ಲ, ಅದು ಸುಪರಿ ಆಪ್ತಂ, ಚೆನ್ನಾಗಿ ಎಲ್ಲಾ ರೀತಿಯಿಂದಲೂ ಸಾಕಾಗಿರುವಂಥದ್ದು. ಮತ್ತಿನ್ಯಾವ ಅಪೇಕ್ಷೆ ಇಲ್ಲ. ಸು ಅನ್ನೋ ಪದ ಸುತರಾಮದೊಂದು, ಸುಷ್ಟು ಅಂತ ಒಂದು, ಬಿಲ್ಕುಲ್ ಇನ್ನೊಂದು ಇಲ್ಲೇ ಇಲ್ಲ ಅನ್ನೋ ಅರ್ಥ ಸುತರಾಮ. ಈ ಸುಷ್ಟು ಚೆನ್ನಾಗಿದೆ, ಡೈರೆಕ್ಟ್ ಹೊರಡಾಗುತ್ತೆ. ಮತ್ತೆ ವಿಜ್ಞಾನ ಆಮೇಲೆ ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ, ಬೀಜ ಬಿತ್ತಿದ ಮೇಲೆ ತಕ್ಕ ಫಲ ಕೊಡಲ್ಲ. ಕಾಲ, ದೇಶ, ಅಪೇಕ್ಷೆ ಎಷ್ಟೋ ದಿನ ಟೈಮ್ ತಗೊಳತ್ತೆ. ಅಗ್ನಿಹೋತ್ರ ಮಾಡಿಕೊಳ್ಳೆ ಸ್ವರ್ಗ ಸಿಕ್ಕಲ್ಲ. ಅದಕ್ಕೆ ಆತ್ಮಜ್ಞಾನ ಸುಟ್ಟು ಸುತರಾಮ್, ಬಹಳವಾಗಿಯೂ ಚೆನ್ನಾಗಿಯೂ ತಕ್ಷಣದಲ್ಲಿಯೂ ಪರಿ ಎಲ್ಲಾ ರೀತಿಯಿಂದಲೂ ಆಪ್ತ ಅಂದ್ರೆ ಸಾಕಾಗಿದೆ, ಸುಪರ್ಯಾಪ್ತವಾಗಿದೆ, ಸಾಕು. ಈ ಊಟ ಮಾಡೋದು ಹೇಗೆ ಹೊಟ್ಟೆ ತುಂಬೋದಕ್ಕೆ ಸಾಕೋ, ಹಾಗೆ ಆತ್ಮಜ್ಞಾನ ಅನ್ನೋದು ಅದರ ಅಪನುತ್ತಿಗೆ ಚೆನ್ನಾಗಿ ಪುಷ್ಕಳವಾದ ಸಾಧನ ಅಂತ. ಪುಷ್ಕಳ ಅಂದ್ರೆ ಏನೋ ಸಮೃದ್ಧ. ಸಮ್ಯಜ್ಞಾನವು ಸುಪರ್ಯಾಪ್ತವಾಗಿದೆ. ಹಾಗೆ ಕ್ರಿಯೆ ಆಗ್ಬೋದ ಸ್ವಾಮಿ? ಕ್ರಿಯೆನೂ ಒಪ್ಪಲ್ಲ, ಕ್ರಿಯಾಚರಣೆ. ಕಾರಣ ಉಕ್ತ ಹೇತುತಃ, ಹಿಂದೆ ಹೇಳಿದ ಕಾರಣದಿಂದ ಕ್ರಿಯೆಯು ಅಜ್ಞಾನ ಕಳೆಯೋದಕ್ಕೆ ಸಾಧನವಲ್ಲ. ಡೈರೆಕ್ಟ್ ಸಾಧನ ಆಗೋದೇ ಇಲ್ಲ, ಪರಂಪರೆಯಿಂದ ಆಗ್ಬೋದು, ಆ ವಿಷಯ ಬೇರೆ. ಕ್ರಿಯೆ ಯಾಕೆ ಆಗೋಲ್ಲ? ಕ್ರಿಯೆಯಿಂದ ಅಜ್ಞಾನ ಹೋಗೋದು ಅಂದ್ರೆ ಕ್ರಿಯೆ ಹುಟ್ಟಿದ್ದೇ ಅಜ್ಞಾನಿ, ಒಂದ್ ಕಾರಣ. ಇನ್ನೊಂದು, ಕ್ರಿಯೆಯು ಅನಿತ್ಯ. ಅನಿತ್ಯವಾದ ಕ್ರಿಯೆಯಿಂದ, ಅನಿತ್ಯವಾದ ಸಾಧನದಿಂದ ನಿತ್ಯವಾದದ್ದನ್ನು ಪಡೆಯಕ್ಕಾಗಲ್ಲ. ಅಲ್ಲ, ಜ್ಞಾನ ನಿತ್ಯ. ಯಾಕೆ ಹೇಳೋ? ನಿತ್ಯನಾದ ಆತ್ಮನ ಆಶ್ರಯಿಸಿಕೊಂಡು ಉಂಟಾಗುತ್ತೆ ಜ್ಞಾನ. ಅನುಭವದಿಂದ ಜ್ಞಾನ ಉಂಟಾಗೋದು. ಜ್ಞಾನಕ್ಕೆ ಅನುಭವ ಬೇಕೋ? ಕಾಫಿಯ ಒಂದು ಜ್ಞಾನ ನಿಶ್ಚಯ ಆಗೋದಕ್ಕೆ ಕಾಫಿಯ ಅನುಭವದಿಂದ ಕಾಫಿಯ ನಿಶ್ಚಯ ಜ್ಞಾನ ಆಗುತ್ತಾ? ಜ್ಞಾನ ಶಬ್ದಕ್ಕೆ ನಿಶ್ಚಯ ಅಂತ ಒಂದು ಅರ್ಥ ಇದೆ. ಆ ನಿಶ್ಚಯ ಜ್ಞಾನ ಉಂಟಾಗಬೇಕು, ಅದೇ ಒಂದು ಅವಗತಿ ಅನುಭವ ಇರಬೇಕು. ಯಾವ ಅನುಭವದ ಬಲದಿಂದ ನಮ್ಗೆ ಆತ್ಮ ನಿಶ್ಚಯವಾಗುತ್ತೆ? ಆತ್ಮಾನುಭವ ಬಲದಿಂದ. ಆತ್ಮನೇ ನಿನ್ನ ಬುದ್ಧಿಯಲ್ಲಿ, ವ್ಯವಹಾರ ಕಾಲದಲ್ಲಿ ಆತ್ಮ ನಿಶ್ಚಯ ತಿಳ್ಕೊಳ್ತಾನೆ. ಯಾವುದ್ರ ನಿಂಗೆ ಅನುಭವ ಆಗ್ಬೇಕೋ ಅಂದ್ರೆ ಅನುಭವ ನಿಶ್ಚಯ, ಯಾವುದ್ರ ನಿಶ್ಚಯ ಆಗ್ಬೇಕೋ ಆ ನಿಶ್ಚಯಕ್ಕೆ ನಿಮ್ಗೊಂದು ಅನುಭವ ಬೇಕು.
ಅನುಭವವಿಲ್ಲದೆ ನಿಶ್ಚಯವಾಗೋದೇ ಇಲ್ಲ. ಇದು ಆತ್ಮಾನುಭವದ ಬಲದಿಂದ ಆತ್ಮ ನಿಶ್ಚಯ ಉಂಟಾಗುತ್ತೆ, ಸಮ್ಯಜ್ಞಾನ ಉಂಟಾಗುತ್ತೆ. ಆತ್ಮನು ನಿತ್ಯವಾದದ್ದಾದ್ರಿಂದ ನಿತ್ಯನಾದ ಆತ್ಮನೇ ನಿನ್ನ ಅಂತಃಕರಣದಲ್ಲಿ ವೃತ್ತಿಜ್ಞಾನವಾಗಿ ತೋರಿಕೊಳ್ತಾನೆ. ತೋರಿಕೊಳ್ಳುತ್ತಾ ಅಜ್ಞಾನ ಬಾಧೆ ಮಾಡುತ್ತಾ ತಾನು ಬಾಧಿತವಾಗ್ಬಿಡುತ್ತೆ. ತಾನು ಅಂದ್ರೆ ವೃಶ್ಯ ವೃತ್ತಿ ಬಾಧಿತವಾಗುತ್ತೆ ಅಂದ್ರೆ ಆತ್ಮನಂತೆ ಸತ್ಯ ಉಳಿಯಲ್ಲ ಅಂತ ಅಷ್ಟೇ ಅರ್ಥ. ಆದ್ರೆ ಸುಳ್ಳಾಗ್ಬಿಡುತ್ತೆ ಮತ್ತೆ ಆತ್ಮಜ್ಞಾನ ಅಂತ ಅನ್ಕೋಬೇಡ. ಆತ್ಮಜ್ಞಾನ ಸುಳ್ಳಾಗ್ಬಿಟ್ಟು ಆತ್ಮಜ್ಞಾನ ಬರುತ್ತೆ ಅಂತ ಅನ್ಕೋಬೇಡ. ಆತ್ಮಜ್ಞಾನ ಬಾಧಿತವಾಗುತ್ತೆ ಅಂದ್ರೆ ಆತ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ, ಆತ್ಮನಂತೆ ನಿತ್ಯವೂ ಅಲ್ಲ. ಎಷ್ಟು ತಪ್ಪರ್ಥವಾಗುತ್ತೆ. ಆತ್ಮಜ್ಞಾನವು ಬಾಧಿತವಾಗ್ಬಿಡ್ತು ಅಂತಂದ್ರೆ ಹಾಗಾದ್ರೆ ಅಜ್ಞಾನವನ್ನು ಹೇಗೆ ಜ್ಞಾನ ಬಾಧೆ ಮಾಡ್ತೋ ಜ್ಞಾನವನ್ನು ಅಜ್ಞಾನ ಬಾಧೆ ಮಾಡ್ಕೊಂಡು ಅರ್ಥ ಮಾಡ್ಬಿಡ್ತಾರೆ. ಜ್ಞಾನವನ್ನು ಅಜ್ಞಾನ ಬಾಧೆ ಮಾಡುತ್ತೆ ಅರ್ಥ ಅಲ್ಲ. ಆತ್ಮಜ್ಞಾನ ಬಾಧಿತವಾಗುತ್ತೆ ಶಬ್ದಕ್ಕೆ ಅರ್ಥ ಏನೋ? ನಿಜವಾಗಿ ಹೇಳಿದ್ರೆ ಆತ್ಮಜ್ಞಾನ ಬಾಧಿತವಾದ ಹೇಳಬಾರ್ದು. ಯಾಕೆಂದ್ರೆ ಬಾಧಿತತ್ವ ಅಬಾಧಿತತ್ವ ಬದುಕಿರುವಾಗ ಹೇಳೋದು. ಬದುಕಿರುವಾಗ ಆತ್ಮಜ್ಞಾನ ಬಾಧಿತವಾಗಲ್ಲಪ್ಪ. ನಾವು ಆತ್ಮಜ್ಞಾನ ಬಾಧಿತವಾಗತ್ತೆ ಯಾವಾಗ ಹೇಳ್ತೀವಿ, ಯಾವ ಅರ್ಥಗಳು ಹೇಳ್ತೀವಿ? ಸ್ವರೂಪವನ್ನು ಇಟ್ಕೊಂಡು, ಸ್ವರೂಪಕ್ಕೆ ಸಂಬಂಧಪಟ್ಟದ್ದ. ಸ್ವರೂಪ ಹೇಗೆ ನಿತ್ಯವೋ ಹಾಗಾಗಿ ನಿತ್ಯವೋ ವೃತ್ತಿ ಇಲ್ಲ. ವೃತ್ತಿಯ ಅಂತಃಕರಣವೇ ಸುಳ್ಳಾದದ್ದು. ಮನಸ್ಸು ಬುದ್ಧಿ ಅನ್ನೋದೇ ಆತ್ಮದಲ್ಲಿ ಕಲ್ಪಿತವಾದ ತೋರಿಕೆ ರೂಪವಾದ ಪದಾರ್ಥ. ಅದು ಹೇಗೆ ಮಿರಾಜು ತೋರಿಕೆ ಪದಾರ್ಥವೋ, ಅಂತಃಕರಣ ಮನಸ್ಸು ಬುದ್ಧಿ ಅನ್ನೋದು ಆತ್ಮದಲ್ಲಿ ಕಲ್ಪಿತವಾದ ವಸ್ತು. ಅದು ಇವಾಗಿಲ್ಲ. ಅಂತಃಕರಣ ಅದೇನು ಆತ್ಮನಲ್ಲಿ ಕಲ್ಪಿತವಾದ ಒಂದು ವಿಶೇಷ. ಮನ್ಮಾನೋ ಮನ ಆತ್ಮಿಗೆ ಹೆಸರೋದು. ಅಲೆ ನೊರೆ ಗುಳ್ಳೆ ಸಮುದ್ರ ಬಿಟ್ಟಿಲ್ವೋ, ಮನಸ್ಸು ಬುದ್ಧಿ ಚಿತ್ತ ಹಂಗ ಯಾವ್ದು ಆತ್ಮ ಬಿಟ್ಟಿಲ್ಲ. ಯಾವ ಇಂದ್ರಿಯವೂ ಮನಸ್ಸನ್ನು ಬಿಟ್ಟಿಲ್ಲ, ದೇಹವೂ ಇಂದ್ರಿಯ ಮನಸ್ಸು ಬಿಟ್ಟಿಲ್ಲ, ವಿಷಯವೂ ದೇಹದಿಂದ ಮನ ಬುದ್ಧಿ ಬಿಟ್ಟಿಲ್ಲ. ಎಲ್ಲಕ್ಕೂ ಮೂಲ ಆತ್ಮನೇ. ಆತ್ಮನೇ ಅಂದ್ರೆ ತಾನು, ತನ್ನ ಸ್ವರೂಪ. ತನ್ನ ಸ್ವರೂಪದ ಬಲದಿಂದ ಆತ್ಮಜ್ಞಾನ ಅಂದ್ರೆ ಸ್ವರೂಪ ಹೇಗಿದೆಯೋ ಅದನ್ನ ಪರಿಚಯ ಮಾಡಿಕೊಂಡ ಗುರುಗಳು ಅಥವಾ ಅದನ್ನ ಪರಿಚಯ ಮಾಡಿಸ್ಕೊಡುವ ಶಾಸ್ತ್ರ. ಅದಕ್ಕೆ ಎರಡಕ್ಕೂ ಕರೆಕ್ಟಾಗಿ ಗೊತ್ತು. ನೀನು ಅದರಂತೆ ಫಾಲೋ ಮಾಡಿದ್ರೆ ನಿನ್ನ ಬುದ್ಧಿ ಸಂಸ್ಕಾರಗೊಂಡು ಆತ್ಮಾನುಭವದ ಬಲದಿಂದ ಆತ್ಮನಿಷ್ಠೆಯನ್ನು ಮಾಡತ್ತೆ. ಯಾವಾಗ ಮಾಡುತ್ತೆ, ಎಷ್ಟು ಅದೆಲ್ಲ ಹೇಳಕ್ಕಾಗಲ್ಲ. ನಿನ್ನ ಎಫರ್ಟ್ ಎಷ್ಟಿದೆ, ನಿನ್ನ ಪ್ರಯತ್ನ ಎಷ್ಟಿದೆ, ಎಷ್ಟು ತೀವ್ರತೆ ಅಂದ್ಕೊಂಡಿದ್ಯಾ. ಪ್ರಯತ್ನದಲ್ಲೂ 4 ಗಂಟೆ ಪ್ರಯತ್ನ ಮಾಡೋದು, 8 ಗಂಟೆ ಪ್ರಯತ್ನ ಮಾಡುವಾಗಲೂ ಎಷ್ಟು ನೀನು ಬೇಕೇ ಬೇಕು ಆಗ್ರಹ ಮಾಡ್ತಾ ಇದೀಯ. ಪ್ರಯತ್ನ ಮಾಡೋದು ಒಂದು, ಪ್ರಯತ್ನದಲ್ಲಿ ತೀವ್ರತೆ ಇರೋದು ಇನ್ನೊಂದು. ಪೂಜೆ ಮಾಡೋದು ಒಂದು ಕ್ರಿಯೆ, ಪೂಜೆಯಲ್ಲಿ ಶ್ರದ್ಧಾಭಕ್ತಿ ಸೇರ್ಕೊಳ್ಳೋದು ಇನ್ನೊಂದು. ಹಾಗೆ ಪ್ರಯತ್ನ ಮಾಡುವಾಗ ಆ ತಹತೆಯಿಂದ ಪ್ರಯತ್ನ ಪಡೋದು ಇನ್ನು ತೀವ್ರತೆ. ಅದನ್ನ ನಿಂಗೆ ತತ್ವಜ್ಞಾನ ಬೇಗ ಆಗತ್ತೆ ಅಂತ ಹೇಳ್ಬೋದು. ಅದ್ರಲ್ಲಿ ಬೇಗ ಅಂದ್ರೆ ಎಷ್ಟು, 2 ಗಂಟೆಗ, 4 ಗಂಟೆಗ, 1 ದಿವಸಕ್ಕ, 8 ದಿವಸಕ್ಕ, ತಿಂಗಳಿಗ, 6 ತಿಂಗಳಿಗ ಹೇಳಕ್ಕಾಗಲ್ಲ. ಅವರಲ್ಲಿ ಗೊತ್ತಾದಾಗಲೇ ಅದು ಗೊತ್ತಾಗತ್ತೆ ಯಾವಾಗ ಗೊತ್ತಾಯ್ತು ಅಂತ. ಒಂದಿಷ್ಟು ವ್ಯವಹಾರ ದೃಷ್ಟಿಯಿಂದ ಆತ್ಮಜ್ಞಾನ ಆಯ್ತು ಅಂತ ಅನ್ಸ್ಕೊಂಡ್ರು ಕೂಡ ಆ ಆತ್ಮಜ್ಞಾನ ಆತ್ಮಸ್ವರೂಪಕ್ಕೆ ಸೇರಿದ್ದಲ್ಲ. ಹೇಗೆ ಅಜ್ಞಾನ ಆತ್ಮಸ್ವರೂಪ ಸೇರಿದ್ದಲ್ವೋ, ಅಜ್ಞಾನ ಕಲ್ಪಿತ ಪ್ರಪಂಚ ಆತ್ಮಕ್ಕೆ ಸೇರಿದ್ದಲ್ವೋ, ಜ್ಞಾನನ ವೃತ್ತಿ ತಗೊಂಡಾಗ, ನಿಶ್ಚಯ ವೃತ್ತಿ ತಗೊಂಡಾಗ ನಿಶ್ಚಯ ವೃತ್ತಿಯು ಕೂಡ ಆತ್ಮನಿಗೆ ವಿಷಯವಾಗಿರುತ್ತೆ. ನಂಗೆ ಆತ್ಮಜ್ಞಾನವಾಯ್ತು ಅನ್ನೋದು ಗೊತ್ತಾಗತ್ತೆ. ಯಾವುದಕ್ಕೆ ಆತ್ಮಜ್ಞಾನವಾದದ್ದು ಗೊತ್ತಾಗುತ್ತೋ ಅದಕ್ಕೆ ಆತ್ಮಜ್ಞಾನವೂ ಆಗಿರಲ್ಲ, ಆತ್ಮ ಅಜ್ಞಾನವೂ ಇರಲ್ಲ. ಅದಕ್ಕೆ ಅದು ವ್ಯವಹಾರ ದೃಷ್ಟಿಯಿಂದ ಆತ್ಮಜ್ಞಾನ ಮಾಡಿಕೊಂಡವನು ನಾವು ಕೃತಾರ್ಥರು, ನಾವು ಗೌರವಿಸಿ ಹೊಂದ್ಬಾರ್ದು. ಆತ್ಮನಿಗೆ ಯಾವ ವಿಶೇಷವೂ ಆಗಲ್ಲ ಆತ್ಮಜ್ಞಾನ ಆದದ್ರಿಂದ. ಏನು ವಿಶೇಷ ಆಗಲ್ಲ. ಅಜ್ಞಾನ ಇದ್ದದ್ರಿಂದ ಕೊರತೆನೂ ಆಗಲ್ಲ, ಅಜ್ಞಾನ ಹೋಗಿ ಆತ್ಮಜ್ಞಾನ ಬಂದು ಹೆಚ್ಚುಗಾರಿಕೆಯೂ ಆಗಲ್ಲ. ಅಜ್ಞಾನ ಇದೆ ಅನ್ನೋದು ಹೇಗೆ ಕಲ್ಪಿತವೋ, ಆತ್ಮಜ್ಞಾನವೂ ಹೇಳೋದು ಕಲ್ಪಿತವೇ, ಹೇಳೋದು ಆತ್ಮದ ದೃಷ್ಟಿಯಿಂದ ಹೇಳೋದಲ್ಲ. ಅದು ಹಿಂಗಾಗಿದೆ. ಬಹಳ ಅದ್ಭುತವಾದ ವಿಚಾರ ಇದು. ಇದನ್ನ ಅರ್ಥ ಮಾಡ್ಕೊಳಕ್ಕೆ ಎಷ್ಟು ದಿವಸ ಬೇಕು ಅಂತಂದ್ರೆ, ಇದು ಅನುಸಂಧಾನ ಮಾಡ್ತಾ ಮಾಡ್ತಾ ಸ್ವರೂಪದ ಕಡೆ ನಿಂತು ಸ್ವರೂಪದ ನಿದ್ದೆಯನ್ನು ನೋಡ್ಕೊ. ನಿದ್ದೆಯಲ್ಲಿ ಆತ್ಮಜ್ಞಾನ ಇದೆಯೋ, ಆತ್ಮನ ಅಜ್ಞಾನ ಇದೆಯೋ, ಅದು ನೀನು ಇರ್ತೀಯೋ ಇಲ್ವೋ, ನಿನ್ನ ಸ್ವರೂಪ ಇರುತ್ತೋ ಇಲ್ವೋ, ಹಾಗೆ ಜ್ಞಾನಿ ಆದವನು ಇರ್ತಾನೆ. ಜ್ಞಾನಾಜ್ಞಾನ ಇರೋದಕ್ಕೆ ತಸ್ಮಾನ್ ನಾಮರೂಪಕ್ಷೇ ವಿದ್ಯಾ ವಿದ್ಯೆ ಅಂತ ಶಂಕರಾಚಾರ್ಯರು ತೈತ್ತಿರಿಯೋಪನಿಷತ್ತಲ್ಲಿ ಬರೆದಿದ್ದಾರೆ. ನಾಮರೂಪ ಪಕ್ಷಕ್ಕೆ ಸೇರಿಸಿದರೆ ಹೊರತು ವಿದ್ಯಾವಿದ್ಯೆಗಳನ್ನ ಆತ್ಮಪಕ್ಷಕ್ಕೆ ಸೇರಿಸಿಲ್ಲ. ಹೌದಾಗಿ ವಿಚಾರ. ಅದರಿಂದ ಕ್ರಿಯೆಯಿಂದ ಯಾವ ಕಾರಣಕ್ಕೂ ಸಮ್ಯಜ್ಞಾನ ಉಂಟಾಗೋದಿಲ್ಲ, ಅದು ಅಜ್ಞಾನ ಅಪನೃತ್ಯ ಉಂಟಾಗೋದು. ಕ್ರಿಯೆಯಿಂದ ಅಜ್ಞಾನ ಅಪನೃತ್ಯ ನಿರ್ಮಾಣ ಆಗೋದಿಲ್ಲ, ಅದು ಪರ್ಯಾಪ್ತವಾದ ಸಾಧನವಲ್ಲ. ಆತ್ಮಜ್ಞಾನ ಪರ್ಯಾಪ್ತವಾದ ಸಾಧನ. ಸಾಕಷ್ಟು ಪರ್ಯಾಪ್ತ ಅಂದ್ರೆ ಪುಷ್ಕಳ, ಸಮೃದ್ಧ, ಬೇಕಾದಷ್ಟಾದ, ಎಷ್ಟು ಬೇಕೋ
ಅಜ್ಞಾನ ಕಳೆಯೋದಕ್ಕೆ ಅಷ್ಟಾದ ಸಾಧನ ಆತ್ಮಜ್ಞಾನ. ಕ್ರಿಯೆ ಹಾಗಲ್ಲ ಅಂದ್ರೆ ಕ್ರಿಯೆಗೂ ಜ್ಞಾನಕ್ಕೂ ಬೈಫರ್ಕೇಶನ್ ಮಾಡ್ತಾ ಇದ್ದಾರೆ, ವ್ಯತ್ಯಾಸ ತೋರಿಸ್ತಾ ಇದ್ದಾರೆ. ಒಂದು ಮುಂದೆ ತೋರಿಸ್ತಾರೆ, ಜ್ಞಾನಕ್ಕೂ ಕ್ರಿಯೆಗೂ ಸಂಬಂಧ ಇಲ್ವೇ ಇಲ್ವೋ ಅಂತ ಹೇಳಿದ್ರೆ ಹಾಗನ್ಬೇಡ. ನೀನ್ ಎಲ್ಲಿದೀಯಾ ಅನ್ನೋದ್ಮೇಲೆ ಯಾರಿಗೆ ಎಲ್ಲಿದ್ದಾರೆ ಅನ್ ನೋಡ್ಕೊಂಡು ಕರ್ಮ ಬೇಕಾ ಬೇಡ ಅಂತ ಬೇಕು ಹೊರತು ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಯಾರಿಗೂ ಕರ್ಮ ಬೇಡ, ಅದೇ ಎಲ್ಲರಿಗೂ ಕರ್ಮ ಬೇಕು, ಎರಡೂ ತಪ್ಪು. ಎಲ್ರಿಗೂ ಕರ್ಮ ಬೇಕು ಅನ್ನೋದು ತಪ್ಪು, ಯಾರಿಗೂ ಬೇಡ ಅನ್ನೋದು ತಪ್ಪು. ಅದು ವಿಷಯ ಬೇರೆ, ಅದನ್ನು ತಗೊಳ್ತಾರೆ. ಇವಾಗ ನಾನು ಬಲವದಪಿ ಸಮ್ಯಜ್ಞಾನಂ ಸತ್ ಅಪ್ರಮಾಣೋಚ್ಛೇನ ಅಸಮ್ಯಜ್ಞಾನೇನ ಮಾಧ್ಯಮಾನಂ ಫಲಭಾಮಹೇ. ಸ್ವಾಮಿ, ನೀವೇನ ಸಮ್ಯಜ್ಞಾನ ಬಲಿಷ್ಠವಾದದ್ದು ಬಲವುಳ್ಳದ್ದು ಅಂತಿದ್ದೀರಲ್ಲ, ಬಲವುಳ್ಳದ್ದಾಗಿದ್ದರೂ ಕೂಡ ಸಮ್ಯಜ್ಞಾನ ಅಪ್ರಮಾಣದಿಂದ ಅಂದ್ರೆ ಅಜ್ಞಾನದಿಂದ ಅಂತ ಪ್ರಮಾಣವಲ್ಲ, ಅಜ್ಞಾನ ಪ್ರಮಾಣ. ಅಪ್ರಮಾಣದಿಂದ ಎದ್ದಂತಹ ಅಸಮ್ಯ ಜ್ಞಾನ ಮಿಥ್ಯಾಜ್ಞಾನ ಅಂತ ಅರ್ಥ. ಮಿಥ್ಯಾಜ್ಞಾನ ಪ್ರಮಾಣದಿಂದ ಉಂಟಾಗೋಲ್ಲ. ಮಿಥ್ಯಾಜ್ಞಾನ ಅವಿಚಾರಿತ ಸಿದ್ಧ. ಅವಿಚಾರಿತ ಸಿದ್ಧವಾದ ಮಿಥ್ಯಾಜ್ಞಾನ ಅಜ್ಞಾನವು ದುರ್ಬಲ, ವಿಚಾರದಿಂದ ಉಂಟಾಗುವ ಸಮ್ಯಜ್ಞಾನ ಪ್ರಬಲ. ಹಾಗಾದ್ರಿಂದ ಸಮ್ಯಜ್ಞಾನವು ನೀವು ಹೇಳುವ ಹಾಗೇನೆ ಬಲಿಷ್ಠವಾದದ್ದಾಗಿದ್ದು ಸ್ವಾಮಿ, ಆ ಅವಿಚಾರದ ಸಿದ್ಧವಾದ ಪ್ರಮಾಣವಲ್ಲದೆ ಇರತಕ್ಕಂತಹ ಒಂದು ಸಾಧನದಿಂದ ಎದ್ಕೊಂಡಂತಹದ್ದು ಮಿಥ್ಯಾಜ್ಞಾನ, ಅಸಮ್ಯಜ್ಞಾನ. ಆ ಅಸಮ್ಯಜ್ಞಾನದಿಂದ, ಮಿಥ್ಯಾಜ್ಞಾನದಿಂದ ಅಥವಾ ಅಜ್ಞಾನದಿಂದ ಸಮ್ಯಜ್ಞಾನ ಬಾಧಿತವಾಗ್ತದೆ. ಕಾಣ್ತಾ ಇದ್ವಲ್ಲ, ನಾವು ನೋಡ್ತಾ ಇದ್ವಲ್ಲ. ಲೋಕದಲ್ಲೂ ಕೂಡ ಎಷ್ಟೋ ಜ್ಞಾನಗಳು ಮತ್ತೆ ಇನ್ನೊಂದ್ಸಲ ಅಜ್ಞಾನ ಆವರ್ತ ಆಗ್ಬಿಟ್ಟು, ಅಯ್ಯೋ ನಮ್ ಮನ್ ಕವಿದು ಬಿಡ್ತು, ವೇದ ಗಟ್ಟಿಮಾಡ್ದೆ ಕಣ್ರಿ, ಬರ್ತಾ ಇತ್ತು ಕಣ್ರಿ ವೇದ, ನಂಗೇನೋ ಹೆದರಿಕೆ ಆಯ್ತು, ಭಯವಾಯ್ತು, ಇನ್ನೊಂದಾಯ್ತು, ಏನಾಯ್ತು, ನಮ್ದು ಕೊಳಿತಾನೆ ಇಲ್ಲ ತಂದ್ಬಿಡ್ತಾರೆ. ಗೊತ್ತಾಗಿದ್ರು ಜ್ಞಾನ, ಮತ್ತೆ ಗೊತ್ತಾಗ್ತಿಲ್ಲ ಅಂದ್ರೆ ಅಜ್ಞಾನ. ಆಗತ್ತೋ ಇಲ್ವೋ? ಹಾಗೆ ಒಂದು ಲೆಕ್ಕ, ನಮ್ಗೆ ಗೊತ್ತಾಗಿತ್ತು ಕಣ್ರಿ, ಅವತ್ತು ಮಾಡಿದ್ದೆ ಕಣ್ರಿ, ನೀವು ಮತ್ತೆ ಹೋಗ್ಬಿಟ್ಟಿದೆ ಕಣ್ರಿ, ಗೊತ್ತಾಗ್ತಾನೆ ಇಲ್ಲ ಅಂತ ಅಂತಾನೆ. ಒಂದು ಲೆಕ್ಕ ಇರ್ಬೋದು, ಒಂದು ಕ್ರಿಯಾಜ್ಞಾನ ಇರ್ಬೋದು, ವಸ್ತು ಜ್ಞಾನ ಇರ್ಬೋದು, ವ್ಯವಹಾರ ಜ್ಞಾನ ಇರ್ಬೋದು. ಎಷ್ಟೋ ಜ್ಞಾನಗಳು ಸರಿಯಾಗಿ ಗೊತ್ತಾಗಿದ್ರು ಕೂಡ ಎಷ್ಟೋ ದಿವಸ ಆದ್ಮೇಲೆ ಮತ್ತೆ ತಪ್ಪಲಿಕ್ಕೆ ಬರುತ್ತೆ. ಸಮ್ಯಜ್ಞಾನವು ಬಾಧೆ ಆಗ್ತಾ ಇರೋದು ನಾವು ಕಾಣ್ತಾ ಇದೀವಲ್ಲ, ವ್ಯವಹಾರದಲ್ಲಿ ನಾವು ನೋಡ್ತಾ ಇದೀವಲ್ಲ, ತಿಳಿತಾ ಇದೀವಲ್ಲ. ಯಾಕೆ ಸಮ್ಯಜ್ಞಾನ ಬಾಧೆಯೇ ಆಗೋಲ್ಲ? ಅದು ಬಲಿಷ್ಠವಾದದ್ದು, ಅದು ಇದು ಅಪ್ರಮಾಣದಿಂದ ಎತ್ಕೊಂಡದ್ದು, ಅವಿಚಾರ ಸಿದ್ಧವಾದದ್ದು. ಆ ರೀತಿ ಉಂಟಾದಂತಹ ಅಜ್ಞಾನದಿಂದ ಸಮ್ಯಜ್ಞಾನ ಬಾಧಿತವಾಗಲ್ಲ ನೀವು ಅಂದ್ಬಿಟ್ರಲ್ಲ, ಆಗಿಲ್ಲ. ಸಮ್ಯಜ್ಞಾನವು ಬಾಧಿತವಾಗ್ತಾ ಇರೋದನ್ನು ನಾವು ಕಾಣ್ತಾ ಇದೀವಿ, ನಾವು ನೋಡ್ತಾ ಇದೀವಿ, ಅನುಭವಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಅದಕ್ಕೆ ಇದು ಕೊಡ್ತಾರೆ, ದೃಷ್ಟಿ ಕೊಡ್ತಾನೆ. ಉತ್ಪನ್ನ ಪರಮಾರ್ಥ ಬೋಧಸ್ಯಾಪಿ ತತ್ವತ್ವ ಭೋಕ್ತೃತ್ವ ರಾಗದ್ವೇಷಾದಿ ಅನ್ವಬೋಧೋತ್ಥ ಪ್ರತ್ಯಯ ಆವೇಶ. ಇದು ತಪ್ಪು. ಇವನು ಇಲ್ಲಿ ನ್ಯಾಯವಾಗಿ ಲೌಕಿಕ ದೃಷ್ಟಾಂತ ಕೊಡ್ಬಹುದು. ನಾನು ಹೇಳಿದಲ್ಲ, ಸಮ್ಯಜ್ಞಾತವಾದ ರಜ್ಜುವು ಇನ್ನೊಂದು ದಿವಸ ರಸಪೂರ್ಣ ತೋರ್ಬಹುದು, ಮಿಥ್ಯಾಗಿ ಆಗ್ಬಹುದು, ಅದು ಕರೆಕ್ಟ್. ಆದ್ರೆ ಇವನು ಹೇಳ್ತಿದ್ದಾನೆ, ಉತ್ಪನ್ನ ಪರಮಾರ್ಥ ಬೋಧ ಯಸ್ಯ ಸಹ ಉತ್ಪನ್ನ ಪರಮಾರ್ಥ ಬೋಧ ತಸ್ಯ ಬೋಧಸ್ಯ. ಪರಮಾರ್ಥದ ಬೋಧನ ಅರಿವು, ಜ್ಞಾನ. ಪರಮಾರ್ಥ ಯಾವುದೋ? ಸತ್ಯವಾಗಿ ಆತ್ಮಸ್ವರೂಪ, ಪರಬ್ರಹ್ಮ ಸ್ವರೂಪ, ಅದೇ ಪರಮಾರ್ಥ. ಏಕರೂಪೇಣ ಸ್ಥಿತೋ ಯೋ ಅಷ್ಟಸ್ಥ ಪರಮಾರ್ಥ ಅಲ್ಲ. ಯಾವ ದೇಶ ಕಾಲ ಅವಸ್ಥೆಯಿಂದಲೂ ಮಾರ್ಪಾಡಾಗದೇ ಇರತಕ್ಕಂತಹ ತತ್ವ ಇದೆಯಲ್ಲ, ಅದು ಒಂದೇ ಪರಮಾರ್ಥ. ಆ ಪರಮಾರ್ಥದ ಬಗ್ಗೆ ಜ್ಞಾನ ಉಂಟು ಮಾಡಿಕೊಂಡವನಿಗೂ, ರಮಣ ಮಹರ್ಷಿಗಳಿಗೂ, ಇವರು ಪರಮಹಂಸರಿಗೂ, ನಮ್ಮ ಸ್ವಾಮಿಗಳಂಥವರಿಗೂ ಕೂಡ ಮತ್ತೆ ನಾನು ಮಾಡುವನು, ಅನುಭವಿಸುವನು ಅನ್ನುವಂತಹ ಬುದ್ಧಿಯು, ಇವಾಗ ಹೋಗ್ಬೇಕು, ನಾನು ಮಾಡ್ಬೇಕು ಅಂತ, ನಾನು ಊಟ ಮಾಡಕ್ ಹೋಗ್ಬೇಕು ಅಂತಾರಲ್ಲ ಅವರು. ಊಟ ಮಾಡ್ಬೇಕಾ, ತುಂಬಾ ಚೆನ್ನಾಗಿದೆ ಅಂತಂತಾರೆ. ಚೆನ್ನಾಗಿದೆ, ಅಯ್ಯೋ ಎಂತ ಚೆನ್ನಾಗಿಲ್ಲ ಅಡಿಗೆ ಅದು ಅಂತ ಬೈತಾರೆ. ಅವ್ರಿಗೆ ಆ ಜ್ಞಾನ ಹೋಗಲ್ಲಪ್ಪ. ಪದಾರ್ಥದ ಚೆನ್ನಾಗಿಲ್ಲ ಜ್ಞಾನ ಹೋಗ್ಬಿಡುತ್ತೆ. ಆತ್ಮಜ್ಞಾನ ಆದ್ರೆ ಹೋಗಲ್ಲ. ಒಳ್ಳೆ ಸುಂದರವಾದಂತಹ ವಸ್ತುವನ್ನು ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿರೋ ಅಡಿಗೆನು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಡಿಗೆ ಚೆನ್ನಾಗಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗತ್ತೆಪ್ಪ. ರವೆ ಉಂಡೆಗೆ ಸಕ್ಕರೆ ಹಾಕಿಲ್ಲ ಅಂತಿಕೋ, ಸಕ್ಕರೆ ಅಯ್ಯೋ ರುಚಿಯೇ ಇಲ್ಲ ರವೆ ಉಂಡೆಗೆ ಅಂತಾರೆ ಅವರು ಅಂತಾರೆ. ಜ್ಞಾನ ಆಡು ಮಾಡ್ತಕ್ಕೆ ಸಕ್ಕರೆ ಹಾಕ್ತಿರೋ ರವೆ ಉಂಡೆ ಸಕ್ಕರೆ ಹಾಕ್ತೋರಲ್ಲ. ಅಡ್ಗೆ ಯಾವ್ಯಾವ ಪದಾರ್ಥ ಏನೇನ್ ಹಾಕ್ಬೇಕೋ ಅದು ಹಾಕಿದಾಗ್ಲೇ ಆ ರುಚಿ ಅವ್ರಿಗೆ ಬರುತ್ತೆ ಹೊರತು ಅವ್ರಿಗೆ ಉಪ್ಪು ಹಾಕದೆ ಹೋದ್ ಕೂಡ ರುಚಿಯಾಗಿರುತ್ತೆ. ಸಾರು ಹುಳಿ ಹುಚ್ಚೋದು ಹಂಗಲ್ಲ, ಆಗೋಲ್ಲ.
ಜ್ಞಾನಿಯಾದವರಿಗೂ ಉಪ್ಪು ಹಾಕದೆ ಹೋದ ಸಾರುಗಳಿಗೂ ಊಟ ಮಾಡಕ್ಕಾಗಲ್ಲ ಅಂತಾನೆ, ಚೆನ್ನಾಗಿಲ್ಲ ಅಂತಾನೆ. ರಾಗ ದ್ವೇಷ ಇದೆ, ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇದೆ. ಇದು ರಾಗದ್ವೇಷ ನೀವು ಒಪ್ಕೊಳ್ತೀರ, ರಾಗದ್ವೇಷವಾಗಲಿ ಕರ್ತೃತ್ವ ಭೋಕ್ತೃತ್ವವಾಗಲಿ ಅನವಬೋಧೋತ್ಥ. ಅನವಬೋಧನ ಅಜ್ಞಾನ, ಅಜ್ಞಾನದಿಂದ ಎದ್ಕೊಂಡದ್ದು ಅಂತ ಅಂತೀರ. ಆ ಪ್ರತಿ ಅವನನ್ನು ಕಾಣುತ್ತಲ್ಲ ಸ್ವಾಮಿ, ಬೈತಾರೆ ಸ್ವಾಮಿ, ಬೈತಿದ್ರು ತಪ್ಪು ಮಾಡಿದ್ರೆ. ಬೈಯಲ್ವ ಸ್ವಾಮಿಗಳು ಸಿಕ್ಕಾಬಿಟ್ಟು ಬೈತಿದ್ರು ಸ್ವಾಮಿ ತಪ್ಪು ಮಾಡಿದ್ರೆ. ಓದ್ಕೋದೇ ಇದೆ, ಮಾಡದೇ ಇದೆ, ತಿಳ್ಕೊಳ್ದೇ ಇದ್ದೆ, ಕೆಲಸ ತಪ್ಪು ಮಾಡಿದ್ರೆ, ಹಾಳು ಮಾಡಿದ್ರೆ, ಕಾರ್ಯಾಲಯದಲ್ಲಿ ಹಾಳು ಮಾಡಿದ್ರೆ ಯಾವತ್ತೆಲ್ಲ ಬೈತಿದ್ರು. ನಮ್ಮ ತಂದೆಯವರು ಒಂದ್ಸಲ ಕರೆಂಟ್ ಇರ್ಲಿಲ್ಲ, 1934-35 ಇಸ್ವಿ ಕರೆಂಟ್ ಅಂದ್ರೆ ಕರೆಂಟ್ ಇತ್ತು, ಅದೇ ಕರೆಂಟ್ ಹೋಗ್ಬಿಟ್ಟಿತ್ತು, ಇದಾಗಿತ್ತು. ಅದಕ್ಕೆ ಲಾಟಿ ನೀರೆಲ್ಲ ಇಟ್ಕೊಂಡಿದ್ರು. ಲಾಟಿ ನೀರೆಲ್ಲ ಇಟ್ಕೊಂಡಿದ್ದಲ್ಲ, ಕರೆಂಟ್ ಹೋಯ್ತಲ್ಲ ಅಂತ ಹೇಳಿ ಲಾಟಿನ ಹಚ್ಚಕ್ ಹೋದ್ರು ನಮ್ಮ ತಂದೆಯವರು. ಆ ಲಾಟಿನ ತೆಗಿಬೋದು, ಅದು ಇದಿರುತ್ತೆ ಗ್ಲಾಸ್ ಇರುತ್ತಲ್ಲ, ಅದನ್ನ ತಕೋಬೇಕಾದ್ರೆ ಮೇಲಿಂದ ಹೀಗೆ ಒಂದು ಇದಿರುತ್ತೆ, ಅದು ಎತ್ಕೊಂಡು ತಗೋಬೇಕು. ಅದೇನೋ ಕೈ ಜಾರಿ ಬಿಟ್ಟು ಅದು ಹೊಡೆದೋಗ್ತು. ಯಾವುದು ಆ ಗ್ಲಾಸು. ಸ್ವಾಮಿ ತಂದೆಯವರು ಬಹಳ ಗಪ್ಪಿಪ್ಪಾಗಿಬಿಟ್ಟು ತಕ್ಷಣ ಗಾದೆಲ್ಲ ತೆಗೆದ್ಬಿಟ್ಟು ಅವತ್ತು 2 ಬಿಲ್ಲೆ ಒಂದು ಇದಕ್ಕೆ 2 ಬಿಲ್ಲೆ ಕೊಟ್ಟು ಹೊಸ ತಗೊಂಡ್ಬಂದ್ಬಿಟ್ಟು ಹಾಕಿದ್ರು. ಹಾಕ್ಬಿಟ್ಟು ಅವನು ಸ್ವಾಮಿ ಹತ್ರ ಇಟ್ಟು, ಏನು ತುಂಬಾ ಚೆನ್ನಾಗಿ ತಿಕ್ಬಿಟ್ಟಿದ್ದೀರಲ್ಲ ಇವತ್ತು, ಗ್ಲಾಸ್ ಅನ್ನೆಲ್ಲ ತುಂಬಾ ಚೆನ್ನಾಗಿ ಇದಾಗಿದೆಯಲ್ಲ, ಇನ್ನ ಬೆಳಕು ಬರ್ತಾ ಇದೆಯಲ್ಲ ಅಂದ್ರೆ ಅದೇ ಹಿಂದಿನ ದಿವಸ ಹಾಕಿದ್ರು. ಸ್ವಲ್ಪ ಮಸಿ ಹಿಡಿದಿತ್ತು, ಹೊಗೆ ಹಿಡಿದಿತ್ತು. ಹೊಗೆ ಹಿಡಿದಿದ್ದರಿಂದ ಚೆನ್ನಾಗಿ ಬೆಳಕು ಬರ್ತಿರ್ಲಿಲ್ಲ. ಇವತ್ತು ಚೆನ್ನಾಗಿ ತಿಕ್ಕಿದ್ದೀರ ಅವಧಾನಗಳೇ, ಬಹಳ ಮಾಡಿದ್ರೆ ಬಹಳ ಇದಾಗಿಲ್ಲ. ನಮ್ಮ ತಮ್ಮ ಇದ್ರು, ಮಾತೇ ಆಗ್ಲಿಲ್ಲ, ಗಪ್ಚಿಪ್ಪ ಇದ್ರು. ಯಾಕೆ ಒಡೆದು ಹೋಯ್ತು, ಹೊಸ ತಂದು ಹಾಕಿದೆ ಅಂದ್ರೆ ತಂದೆನು ಬಿಡ್ತೀರಿ, ಬೈತಿ. ಬಹಳ ಬೈಯವ್ರು ಸ್ವಾಮಿಗಳು, ನೀವ್ ಯಾಕೆ ತಂದು ಹಾಕಿದಿರಿ, ಯಾರು ಕೇಳಿ ತಂದು ಹಾಕಿದ್ರಿ, ಅದ್ ಹೆಂಗ್ ಹೊಡೆದ್ರಿ, ಯಾಕೆ ಹಂಗ ನಡಬಡ ಮಾಡ್ತೀರಾ, ಕೆಲಸ ಮಾಡ್ಬೇಕು ದಿನ ಮಾಡ್ಬೇಕು ಅಂತ ಗೊತ್ತಿಲ್ಲ ಹಾಗೆ ಬೈಯೋರು. ಯಾಕೆ ಬೈಸ್ಕೊಂಡ್ ಯಾರು ಇಷ್ಟ ಆಗತ್ತೆ? ಹಂಗಾಗಿ ಏನ್ ಮಾಡಿದ್ರು, 2 ಬಿಲ್ಲೆ ಕೊಟ್ಟು ಹೊಸ ಒಂದು ಗ್ಲಾಸ್ ತಂದ್ಬಿಟ್ಟು ಹಾಕ್ಬಿಟ್ಟು ಹಚ್ಬಿಟ್ಟು ಅವನು ಸ್ವಾಮಿ ಹತ್ರ ಇಟ್ರು. ಸ್ವಾಮಿಗಳಿಗೆ ತುಂಬಾ ಚೆನ್ನಾಗಿ ಇವತ್ತು ಬೆಳಕು ಬರ್ತಾ ಇದೆ, ಬಹಳ ಚೆನ್ನಾಗಿದೆ, ಅವಧಾನಗಳು ತುಂಬಾ ಚೆನ್ನಾಗಿ ಅದನ್ನ ಬಟ್ಟೆಯಲ್ಲಿ ಒರೆಸಿ ಮಾಡಿ ಕ್ಲೀನ್ ಮಾಡಿ ತಂದಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ರು. ಅಂದ್ಕೊಂಡ್ರು ಕೂಡ ನಮ್ಮ ತಂದೆಯವ್ರು ಏನು ಹೇಳಕ್ ಹೋಗ್ಲಿಲ್ಲ, ಇಲ್ಲ ಅಂತ ಹೊಂದಿಲ್ಲ, ಹೌದು ಅಂತ ಹೊಂದಿಲ್ಲ, ಸುಮ್ಕಿದ್ರು. ಅಂದ್ರೆ ಚೆನ್ನಾಗಿದೆ ಅಂತ ಇವತ್ತು ಅನ್ಸಿದ್ರು, ನೆನ್ನೆ ಚೆನ್ನಾಗಿಲ್ಲ ಅಂತ ಅಂದ್ಕೊಟ್ರು. ಅಕಸ್ಮಾತ್ ಹೊಡೆದಿದ್ದಾಳೆ ಗೊತ್ತಾದ್ರೆ ಬೈತಿದ್ದು, ಕೋಪ ಬರ್ತಿತ್ತು. ಈ ಪ್ರತ್ಯಯ ಬರ್ಬೋದಾ ಜ್ಞಾನಿಗೆ? ಇದಾಗ್ಬಹುದಾ ಜ್ಞಾನಿಗೆ? ಇದು ರಾಗದ್ವೇಷಗಳಿಂದ ಎದ್ಕೊಂಡಂತ ಪ್ರತ್ಯಯಗಳಾಗಲಿ ಅಥವಾ ಕರ್ತೃತ್ವ ಭೋಕ್ತೃತ್ವ ರೂಪವಾದ ಪ್ರತ್ಯಯಗಳಾಗಲಿ ಅಜ್ಞಾನದಿಂದ ಎದ್ಕೊಂಡ ಪ್ರತ್ಯಯಗಳೇ ಹೊರತು ಅದು ಆತ್ಮಸ್ವರೂಪದ ಸಮ್ಯಜ್ಞಾನ ಪ್ರತ್ಯಯ ಅಲ್ಲಪ್ಪ ಇದು. ಇದೇನ್ ಬಂತು ಜ್ಞಾನಿಗೆ? ಆದ್ದರಿಂದ ಜ್ಞಾನಿಯ ಜ್ಞಾನವೂ ಕೂಡ ಬಾಧೆ ಆಗತ್ತೆ. ಯಾವ್ದ್ರಿಂದ? ಅಜ್ಞಾನದಿಂದ. ಅಜ್ಞಾನದಿಂದ ಜ್ಞಾನಿಯ ಜ್ಞಾನವು ಬಾಧೆ ಆಗುತ್ತೆ, ಯಾಕೆ ಅನ್ಬಾರ್ದು ಅಂತ ಅವನ ವಾದ, ಪೂರ್ವಪಕ್ಷೀಯ ವಾದ. ಯಾಕೆಂದ್ರೆ ನಹಿ ಅಬಾಧಿತೆ ಸಮ್ಯಜ್ಞಾನೆ ತದ್ವಿರುದ್ಧಾನಾಂ ಪ್ರತ್ಯಯಾನಾಂ ಸಂಭವೋಸ್ತಿ. ಸಮ್ಯಜ್ಞಾನ ಬಾಧೆ ಆಗದೆ ಹೋದರೆ ಅದಕ್ಕೆ ಸಮ್ಯಜ್ಞಾನಕ್ಕೆ ವಿರುದ್ಧವಾದ ರಾಗದ್ವೇಷ ಕರ್ತೃತ್ವ ಭಕ್ತಿ ಪ್ರತ್ಯಯ ಬರೋಲ್ಲ. ಕರ್ತೃತ್ವ ಭಕ್ತೃತ್ವ ರಾಗದ್ವೇಷ ಪ್ರತ್ಯಯ ಅವನಲ್ಲಿ ಎದ್ಕೊಳ್ತಾ ಇದೆ ಅಂದ್ರೆ ಸಮ್ಯಜ್ಞಾನ ಬಾಧಿತವಾಗಿದೆ ಅಂತ ಅರ್ಥ. ಕೋಪದಿಂದ ವಿವೇಕ ಕಳ್ಕೊಂಡು ಏನೋ ಮಾಡ್ಬಿಟ್ಟ, ದೊಡ್ಡ ಹೊರಬಿಟ್ಟ ಅಂದ್ರೆ ಅವನು ವಿವೇಕ ಕಳ್ಕೊಂಡ್ಬಿಟ್ಟ ಕೋಪದಿಂದ ಅಂತ. ತಿಳುವಳಿಕೆಸ್ಥ ವಿದ್ಯಾವಂತ ಎಲ್ಲವೂ ಹೌದು, ಆ ಕೋಪಕ್ಕೆ ಒಳಗಾಗಿ ಆವೇಶಕ್ಕೆ ಒಳಗಾಗಿ ವಿವೇಕ ಕಳ್ಕೊಂಡ್ಬಿಟ್ಟ ಅಂತಾರೋ ಇಲ್ವೋ ಲೋಕದವರು? ವಿದ್ಯಾವಂತರನ್ನು ಅಂತಾರೆ ಮಾಡಬಾರ್ದು ಮಾಡಿದ್ರೆ ಕೋಪದಲ್ಲಿ ಅಲ್ವಾ? ಹಾಗೆ ತತ್ವಜ್ಞಾನಿಗೂ ಕರ್ತೃತ್ವ ಭಕ್ತೃತ್ವ ಬಂತು, ರಾಗದ್ವೇಷ ಬಂತು ಅಂದ್ರೆ ಅದು ಅಜ್ಞಾನದ ಕಾರ್ಯ. ಆದ್ರಿಂದ ಅಜ್ಞಾನದ ಕಾರ್ಯವಾದ ಕರ್ತೃತ್ವ ಭಕ್ತ ರಾಗದ್ವೇಷ ಬಂತು ಅಂದ್ರೆ ಅದು ಸಮ್ಯಜ್ಞಾನ ಬಾಧೆ ಮಾಡ್ಕೊಂಡು ಬಂದಿದೆ ಅಂತ ಅರ್ಥ. ಸಮ್ಯಜ್ಞಾನ ಬಾಧೆ ಮಾಡೋದು ಅಜ್ಞಾನ ಅಂತಂದ್ರಲ್ಲ, ಅದು ಹೆಂಗ್ ಅಂತೀರ ನೀವು? ಸಮ್ಯಜ್ಞಾನ ಹೇಗೆ ಅಜ್ಞಾನ ಬಾಧೆ ಮಾಡುತ್ತೋ ವಿಜ್ಞಾನವೂ ಕೂಡ ಸಮ್ಯಜ್ಞಾನ ಬಾಧೆ ಮಾಡುತ್ತೆ, ಯಾಕನ್ಬಾರ್ದು? ಹಿಂದಿನ ಶ್ಲೋಕದಲ್ಲಿ ಏನಂದ್ರು, ಒಂದ್ಸಲ ಬಾಧೆ ಆದ್ಮೇಲೆ ನಬಾಧ್ಯ ಸಮ್ಯಜ್ಞಾನ ನಬಾಧ್ಯತೆ ಇದ್ರು. ಹಿಂದೆ ಸಮ್ಯಜ್ಞಾನ ಬಲವಧ್ಯ ಪ್ರವಾಹ ಸಮ್ಯಜ್ಞಾನ ಬಾಧೆ ಆಗತ್ತೆ ಅಂತ ತೋರಿಸ್ತಾ ಇದ್ದಾನೆ ಅಂತ. ಈ ರೀತಿ ಅಂದ್ರೆ ಏನಂತೀರಾ ಸುರೇಶ್ವರಾಚಾರ್ಯ? ಇದು ನಮ್ಮ ಆಕ್ಷೇಪ ಅಂತ ಪೂರ್ವಪಕ್ಷಿ ಹೇಳಿದ್ದಕ್ಕೆ ಅವ್ರು ಹೇಳ್ತಾರೆ, ರೈತ ದೇವಂ, ಇದು ಹೀಗಲ್ಲ, ನೀನ್ ಹೇಳಿದ್ ತಪ್ಪು, ಇದು ಸರಿಯಲ್ಲ. ಕುತಃ
ಯಾಕೆ ಸರಿಯಲ್ಲ ಅಂದ್ರೆ ಜ್ಞಾನಿ ಕರ್ತೃಭಕ್ತಿ ಇಲ್ಲ ಅಂತೀರಾ, ರಾಗದ್ವೇಷ ಇಲ್ಲ ಅಂತೀರಾ ಅಂದ್ರೆ ಹೌದು, ರಾಗದ್ವೇಷ ಇಲ್ಲ, ಕರ್ತೃಭಕ್ತಿತ್ವ ಇಲ್ಲ, ಬಟ್ ಕಾಣುತ್ತಲ್ಲ ಅಂದ್ರೆ ಅದು ಆಭಾಸ. ಆಭಾಸ ಅಂದ್ರೇನು? ತೋರಿಕೆ, ಇಲ್ಯೂಷನ್. ಅವನ ಸತ್ಯತೆ. ಇವಾಗ ಚಿಕ್ಕ ಮಕ್ಕಳು ತಪ್ಪು ಮಾಡಿದ ಮಾಡ ನೋಡು ಅಂತ ಹೇಳಿ ಗರ್ವಿಸ್ತಾರೆ. ಕೋಪ ಬಂದಿರಲ್ಲ, ಸ್ಟಂಟು ಗೊತ್ತಾ? ಕೋಪ ಬಂದಂತೆ ಮಾಡ್ಕೊಳ್ತಾರೆ, ಕೋಪ ಬಂದಿರಲ್ಲ. ಅಂದ್ರೆ ಅವರಿಗೆ ಏನಾದ್ರು ಪ್ರತೀಕಾರ ಆದಾಗ, ಅವ್ರ ಸ್ನೇಹಿತರಿಂದಲೋ ಅವ್ರ ಅಣ್ಣ ತಮ್ಮಂದ್ರಿಂದಲೋ ಆದಾಗ ಅವ್ರ ಕೋಪಕ್ಕೆ ಒಳಗಾಗ್ತಾರಲ್ಲ, ಆ ಕೋಪಕ್ಕೂ ಈಗ ಗದರಿಸೋಕ್ಕೋಸ್ಕರ ಬೇಕು ತಗೊಂಡ ಕೋಪಕ್ಕೂ ಬಹಳ ವ್ಯತ್ಯಾಸ ಇದೆ. ಇದು ಕೋಪದ ಆಭಾಸ, ಕೋಪವಲ್ಲ. ಹಾಗೆ ಜ್ಞಾನಿಯಲ್ಲಿರ್ತಕ್ಕಂಥ ಕರ್ತೃತ್ವ ಭಕ್ತೃತ್ವ ಆಭಾಸ, ರಾಗದ್ವೇಷಗಳು ಆಭಾಸವೇ ಹೊರತು ಸತ್ಯವಲ್ಲ ಅಂದ್ರು. ಯಾಕೆ? ಬಾಧಿತತ್ವಾದ ವಿದ್ಯಾಯಾಃ ವಿದ್ಯಾಂ ಸಾ ನೈವ ಬಾಧತೆ ತದ್ವಾಸನಾ ನಿಮಿತ್ತತ್ವಂ ಯಾಂತಿ ವಿದ್ಯಾಸ್ಪತೆ ಧ್ರುವಂ. ನೋಡಿ, ಬಾಧ್ಯ ಬಾಧಕ ಸಂಬಂಧ ಒಂದೇ ಸಲ ಆಗೋದಿಲ್ಲ. ಮತ್ತೆ ರಿವರ್ಸ್ ಆಗಿ ಬಾಧಕವೂ ಬಾಧ್ಯವಾಗೋದು, ಬಾಧ್ಯವೂ ಬಾಧಕವಾಗೋದು ಇಲ್ಲ. ಬಾಧ್ಯ ಬಾಧಕ ಕತ್ತಲೆ ಬೆಳಕಿಗೆ ಬಾಧ್ಯ ಬಾಧಕ ಸಂಬಂಧ ಒಂದ್ಸಲ ಆದ್ರೆ, ಮತ್ತೆ ಬಾಧಕವಾದ ಪ್ರಕಾಶವು ಬಾಧ್ಯವಾದ ಕತ್ತಲೆಯಿಂದ ಬಾಧಿಸಲ್ಪಡೋಲ್ಲ. ಬಾಧೆಗಳನ್ನು ಪೀಡಿಯಾಗೋದು ಅಥವಾ ಇಲ್ಲ ಅಂತ ಆಗೋದು ಒಂದು ಸಲ ಸಂಬಂಧ ಆಗತ್ತೆ. ಕತ್ತಲೆಗೂ ಬೆಳಕಿಗೂ ಒಂದು ಸಂಬಂಧನ ಬೆಳಕು ಬರುತ್ತಲೇ ಕತ್ತಲೆ, ಮತ್ತೆ ಕತ್ತಲೆ ಬರುತ್ತಲೇ ಬೆಳಕಿಲ್ಲ ಆಗ್ಬಿಡುತ್ತೆ ಅಂತ ಆಗಲ್ಲ. ಬೆಳಕು ನೀವು ಇನ್ನೊಂದು ನಿಮಿತ್ತದಿಂದ ಬಂದಿದ್ದೆ ಹೋಗುತ್ತೆ, ಬೆಳಕಿನ ಸ್ವಭಾವ ಆದ್ರೆ ಅವಿದ್ಯಾಯ ಬಾಧಿತತ್ವಾದೇತು. ಅವಿದ್ಯೆ ಎಂಬುದು ಬಾಧಿತವಾಗಿದೆ, ಸುಳ್ಳಾಗಿದೆ, ಅದು ಅಳಿಸೋಗಿದೆ ಅಂತ. ಆದ್ದರಿಂದ ಸಾ ಅವಿದ್ಯಾ ಪುನಃ ವಿದ್ಯಾ ನೈವ ಬಾಧತೆ ಅಂತ ಪುನಃ ಹಾಕೋಬೇಕು. ಮತ್ತೆ ಆ ಅವಿದ್ಯೆಯು ವಿದ್ಯೆಯನ್ನು ಬಾಧೆ ಮಾಡೋದಿಲ್ಲ, ಇಲ್ಲೇ ಇಲ್ಲ. ಇದ್ರೆ ನಾನು ಬಾಧೆ ಮಾಡ್ಬೇಕು. ಬಂಜೆ ಮಗ ಬಂದು ಕಪಾಳ ಹೊಡಿತಾನ, ಬಂಜೆ ಮಗ ಕಪಾಳ ಹೊಡಿದ ಹೇಳ. ಹಾಗೆ ಅವಿದ್ಯೆ ಹೋದ ಅವಿದ್ಯೆ ಇರೋದೇ ಇಲ್ಲ. ಅದೆಲ್ಲೋ ಕೂತು ಶತ್ರು ಆದ್ರೆ ಒಂದ್ಸಲ ಹೊಡಿಸ್ಕೊಂಡಿದ್ರೆ ಎಲ್ಲೋ ಕೂತ್ಕೊಂಡು ಕಾಯ್ತಾ ಇರ್ತಾನೆ. ಒಬ್ಬನೇ ತೋಟಕ್ಕೋ ಆ ಕಡೆ ಹೋದಾಗ ಚಚ್ಚಿ ಬಿಡ್ತಾನೆ, ಮತ್ತೆ ಹೊಡೆಯಲ್ಲ, ಬಟ್ ಹೊಡಿತಾನೆ. ಯಾಕೆ ಅವನು ಇರ್ತಾನೆ. ಆಗ ಅವಿದ್ಯೆ ಎಲ್ಲೋ ಕೂತ್ಕೊಂಡಿರಲ್ಲ, ಅವ್ನ ಮರದ ಮೇಲೋ ಒಂದ್ ಯಾವ್ದಲ್ಲೋ ಕೂತ್ಕೊಂಡು ಕಾಯ್ತೋ ಇರ್ತಿಲ್ಲ ವಿದ್ಯೆನ ಹೊಡೆಯಕ್ಕೆ. ಅವಿದ್ಯೆ ಅನ್ನೋ ಶಬ್ದಕ್ಕೆ ಅರ್ಥವೇ ಆ ನೈಜದ ನ ವಿದ್ಯಾ ಅವಿದ್ಯಾ. ವಿದ್ಯಾ ಅಭಾವ, ಅದು ಅಭಾವ ರೂಪವಾದ ಅವಿದ್ಯೆ ಏನ್ ಮಾಡುತ್ತಾ? ಮೊದಲುಕೊಂಬಂದು ಚುಚ್ಚುತ್ತ ನಿಂಗೆ, ಮೊದಲುಕೊಂಬ ಚುಚ್ಚಿ ರಕ್ತ ಬರತ್ತನ, ಮೊದಲುಕೊಂಬ ಚುಚ್ಚೋದು, ಬಂಜಮಕ ಕಪಾಳಕ್ಕೆ ಹೊಡೆಯೋದು, ಅದು ಆಕಾಶ ಪುಷ್ಪ ಹಿಂಗ್ ಬಂದು ಅಲಂಕಾರವಾಗೋದು ಅದೆಲ್ಲ ಆಗಲ್ಲ. ಯಾಕಳ ಇಲ್ಲದದು ಅದು ಇಲ್ಲ ಆಗ್ಬಿಡುತ್ತೆ. ಇಲ್ಲಾದ್ರೆ ಹೇಗಿಲ್ಲ, ಅತ್ಯಂತ ಅಭಾವ, ತಾತ್ಕಾಲಿಕ ಅಭಾವ ಅಲ್ಲ. ಅಭಾವ ಇದು ಜ್ವರ ಇಲ್ಲ ಅನ್ನೋದು ಬೇರೆ. ಜ್ವರ ಇಲ್ಲ ಅಂತ ಜ್ವರ ಮತ್ತೆ ಬಂದ್ಬಿಡುತ್ತೆ. ಆದರೆ ವಿದ್ಯೆಯಿಂದ ಅವಿದ್ಯೆ ಬಾಧಿತವಾದ ಮೇಲೆ ಆಗಿನ ಮತ್ತೆ ಮೊಳಕೆ ಆಗಲ್ಲ, ಮತ್ತೆ ಸುಟ್ಕೊಳ್ಳಲ್ಲ, ಮತ್ತೆ ಏನ್ ಮಾಡಿದ್ರು ಇದೇ ಅಂತ ಆಗೋದಿಲ್ಲ. ಅದಾಯ್ತಾ? ಬಾಧಿತತ್ವಾತ್ ಅವಿದ್ಯಾಯಾಹ. ಯಾಕೆ ಬಂದಂತಲ ಪಾಠ ಆಡಿಸ್ಕೊ ಬಂದಂತಲ ಏನು ಯೋಚನೆ ಮಾಡ್ತಾ ಇದ್ದೆ. ಏನು ವಿಷಯ ಮಾಡಬೇಡ, ವಿದ್ಯಾಂ ಸಾ ನೈವ ಬಾಧತೆ. ಸಾಕಾ ಅವಿದ್ಯಾ ವಿದ್ಯಾಂ ನೈವ ಬಾಧತೆ. ಒಂದೇ ಸಲ ಸಂಬಂಧ ವಿದ್ಯೆಗೂ ವಿದ್ಯೆಗೂ. ಯಾವಾಗ? ಬಾಧ್ಯ ಬಾಧಕ ಸಂಬಂಧ. ಬಾಧಕವಾದ ವಿದ್ಯೆ ಬಾಧ್ಯವಾದ ಅವಿದ್ಯೆಯನ್ನು ಕಿತ್ತಾಕುತ್ತಲೇ ಮತ್ತೆ ಅವಿದ್ಯೆಯು ಬಂದು ವಿದ್ಯೆ ಬಾಧೆ ಮಾಡುತ್ತೆ ಅನ್ನೋದಿಲ್ಲ. ಹಾಗೆ ತದ್ವಾಸನ ತತ್ವ ಆಗ್ಬಹುದಲ್ಲ ಅಂದ್ರೆ ವಿದ್ಯಾಸ್ಮೃತಿ ಧ್ರುವಂ ಯಾಂತೆ. ವಿದ್ಯಾಸ್ಮೃತಿ ಇರುತ್ತಲ್ಲ, ವಿದ್ಯಾಸ್ಮೃತಿಯಿಂದ ಮತ್ತೆ ಅದಿಲ್ಲ ಅಂತ ಆಗತ್ತೆ. ಯಾಕೆ ಯೋಚನೆ ಮಾಡ್ತೀಯ? ತದ್ವಾಸನ ನಿಮಿತ್ತತ್ವ ಶಬ್ದಕ್ಕೆ ಎರಡು ಅರ್ಥ ಮಾಡ್ಬೋದು.
ವಿದ್ಯಾವಾಸನಾ ನಿಮಿತ್ತವಾಗಿ ಆ ವಿದ್ಯಾಸ್ಮೃತಿಯಿಂದ ಅದಿಲ್ಲ ಅವಿದ್ಯಾವಾಸನೆ ಹೋಗುತ್ತೆ ಅಂತ ಮಾಡ್ಬೋದು. ಅಥವಾ ತದ್ವಾಸನ ಅವಿದ್ಯಾವಾಸನಾ ನಿಮಿತ್ತದಿಂದ ಅದು ದೋಷೆ ಹಿಡಿಯೋದು ದೋಷೆ ವಾಸನೆ ಬರುತ್ತಲ್ಲ, ಹಾಗೆ ಅವಿದ್ಯೆ ಹಿಡಿಯ ಹೋದ್ರು ಅವಿದ್ಯಾ ವಾಸನೆಯಿಂದ ಮತ್ತವನು ಬರ್ಬೋದಲ್ಲ ಅಂದ್ರೆ ವಿದ್ಯಾಸ್ಮೃತಿ ಇರುತ್ತೆ ಅವನಿಗೆ. ವಿದ್ಯೆ ಹೇಗೆ ಇರುತ್ತೋ ವಿದ್ಯೆ ಜೊತೆ ವಿದ್ಯಾ ನೆನಪು ಇರುತ್ತಪ್ಪ. ನೆನಪಿರಲ್ವ ವಿದ್ಯೆ ನೆನಪು? ಜ್ಞಾನ ಅಂದ್ರೆ ಹೀಗೆ ಅಂತ ಗೊತ್ತಿರಲ್ವ? ಜ್ಞಾನ ಆದ್ಮೇಲೆ ತಕ್ಷಣ ಜ್ಞಾನವೂ ಹೋಗಿ ನೆನಪು ಹೋಗ್ಬಿಡುತ್ತ. ಜ್ಞಾನವೂ ಜ್ಞಾನದ ನೆನಪು ಅವನಿಗೆ ಯಾವ ನಿರಂತರ ಇರುತ್ತೆ. ಅವಿದ್ಯೆ ಹೋದ್ಮೇಲೆ ಅವಿದ್ಯಾ ವಾಸನೆ ಇರುತ್ತೆ, ವಾಸನೆ ತೆಗೆದುಹಾಕ್ಬಿಡುತ್ತೆ ಅಂತಂದ್ರೆ ವಿದ್ಯಾ ವಾಸನೆ ಬಿಟ್ಬಿಡುತ್ತಾನ. ಅವಿದ್ಯೆಯನ್ನ ವಿದ್ಯೆ ಹೊರಟಾಕತ್ತೆ, ಅವಿದ್ಯಾ ವಾಸನೆಯನ್ನ ವಿದ್ಯಾ ವಾಸನೆ ಹೊರಟಾಕತ್ತೆ. ಅದು ಕಲ್ಪನೆ ಮಾಡಿದ್ರು ವಾಸನೆ ಇರುತ್ತೆ ಅಂತ ಹೇಳಿದ್ದಕ್ಕೆ. ಯಾವಾಗಿ ವಿದ್ಯೆಯಿಂದಲೇ ಅವಿದ್ಯೆಯೂ ವಿದ್ಯಾ ವಾಸನೆ ಎರಡೂ ಹೋಗುತ್ತೆ. ಮತ್ತೆ ವಿದ್ಯಾ ವಾಸನೆ ಬೇಕಿಲ್ಲ. ಅಕಸ್ಮಾತ್ ನೀನು ಅವಿದ್ಯೆ ಬೇರೆ ಅವಿದ್ಯಾ ವಾಸನೆ ಬೇರೆ ಅಂತ ವಿದ್ಯಾ ವಾಸನೆ ಬೇರೆ ಇಪ್ಪ. ಅದೇ ಕನ್ನಡ ಹಾಗೆ ಮಾಡಿಲ್ಲ ಅಂತ ಅನಿಸ್ತಪ್ಪ ನೋಡಿದ್ರಲ್ಲಿ. ತದ್ವಾಸನಾ ನಿಮಿತ್ತ ಏನ್ ಮಾಡಿದ್ರು? ಅದರ ವಾಸನೆಗಳು ವಿದ್ಯಾಸ್ಮೃತಿಗೆ ಅವಶ್ಯವಾಗಿ ಕಾರಣತ್ವವನ್ನು ಹೊಂದುತ್ತವೆ. ಅದರ ವಾಸನೆಗಳು ಯಾವುದೇ ವಾಸನೆಗಳು? ಅವಿದ್ಯಾವಾಸನೆ ವಿದ್ಯಾಸ್ಮೃತಿಗೆ ಹೇಗೆ ಕಾರಣತ್ವ ಹೊಂದುತ್ತಾ? ವಿದ್ಯಾಸ್ಮೃತಿಯಿಂದ ವಿದ್ಯಾಸ್ಮೃತೇ ಅದು ವಿದ್ಯಾಸ್ಮೃತಿ ಪಂಚಮಿ ಅಲ್ಲ. ವಿದ್ಯಾಸ್ಮೃತಿಯಿಂದ ಅವಶ್ಯವಾಗಿ ಅದು ಧ್ರುವಂ ಯಾಂತಿ, ಯಾಂತಿನ ಅಪಗಚ್ಚಂತಿ ಅಂತ. ಕಾರಣತ್ವ ಯಾಂತಿ ಹಾಕ್ಬಿಟ್ಟಿದ್ದಾರೆ. ಕಾರಣತ್ವವನ್ನು ಹೊಂದುವುದು, ಕಾರಣತ್ವನ ಮೂಲ ಪದ ಇದೆಯಾ? ಟಿಪ್ಪಣಿ ಓದು. ಬಾಧಿತವಾದದ್ದು ಮತ್ತೆ ಎದ್ದುಕೊಳ್ಳುವುದಾಗಲಿ ಅಥವಾ ಬಾಧಕವನ್ನೇ ಬಾಧಿಸುವುದಾಗಲಿ ಆಗಲಾರದು ಎಂಬುದು ಪೂರ್ವಾರ್ಧದ ಅರ್ಥ. ಎದ್ದುಕೊಂಡರೂ ಅದರಿಂದ ಯಾವುದರಿಂದ? ಹಾ, ಅವಿದ್ಯಾವಾಸನೆಗಳು ಎದ್ದುಕೊಂಡರು ಅದರಿಂದನೇ ಅವಿದ್ಯಾವಾಸನೆಗಳಿಂದ ಅಲ್ಲ. ಭ್ರಾಂತಿ ಆಗ್ಬಿಡುತ್ತೆ. ಅವಿದ್ಯಾವಾಸನೆಗಳು ಎದ್ದುಕೊಂಡರು ಅದರಿಂದಾನೇ ಅವಿದ್ಯಾವಾಸನೆಗಳಿಂದ ಮಾಡ್ಕೊಂಡು ವಿದ್ಯಾವಾಸನೆಯಿಂದ ಇಲ್ಲಿ ಅದರಿಂದ ಹೇಳ್ಬೇಕರ್ಥ. ಅವಿದ್ಯಾವಾಸನೆ ಎದ್ದುಕೊಂಡರು ಇದಕ್ಕೆ ಈಕ್ವಲ್ ಆಗಿ ವಿದ್ಯಾಸ್ಥಿತಿ ಉಂಟಾಗುತ್ತದೆ. ಆದ್ದರಿಂದ ಅದರಿಂದ ಸೃಷ್ಟಿ ಆಗಿದೆಯಲ್ಲ, ಅದರಿಂದ ಶಬ್ದ ಕರೆಕ್ಟ್ ಅರ್ಥ ಆಗಲ್ಲ. ಅಲ್ಲಪ್ಪ, ವಾಕ್ಯ ಹೌದು. ಅವಿದ್ಯಾವಾಸನೆಗಳು ಎದ್ದುಕೊಂಡರೂ ಅದರಿಂದ ಇದೆ. ಅವಿದ್ಯಾವಾಸನೆಗಳು ಎದ್ದುಕೊಂಡರೂ ಅದರಿಂದ, ಅದರಿಂದ ಹಾಕಿದಾಗ ಅವಿದ್ಯಾವಾಸನೆಯಿಂದ ವಿದ್ಯಾಸ್ಮೃತಿ ಉಂಟಾಗುತ್ತದೆಯಾಗಿ ಅಂತ ಅರ್ಥ ಬಂದ್ಬಿಡುತ್ತೆ. ಅವಿದ್ಯಾವಾಸನೆ ಎದ್ದುಕೊಂಡರೂ ಅದರಿಂದ ವಿದ್ಯೆ ಬಾಧೆ ಆಗುತ್ತೆ ಅಂತ ಅನ್ಕೋಬೇಡ. ವಿದ್ಯಾಸ್ಮೃತಿ ಉಂಟಾಗುತ್ತದೆಯಾಗಿ ಮತ್ತು ಅವು ಬಾಧಿತವೇ ಆಗುತ್ತದೆ ಎಂದು ಉಚ್ಚಾರದು. ಆ ಕನ್ನಡ ಟಿಪ್ಪಣಿಯಲ್ಲಿ ಅದರಿಂದ ಅನ್ನೋದಕ್ಕೆ ಸ್ಪಷ್ಟವಾಗಿ ಅಲ್ವಾ? ಅದಕ್ಕೆ ಸಾಕ. ವಿದ್ಯಾವಾಸಗಳು ಎದ್ದುಕೊಂಡರೂ ಅದಕ್ಕೆ ವಿದ್ಯಾಸ್ಮೃತಿಯು ಉಂಟಾಗುತ್ತದೆಯಾಗಿ ಮತ್ತು ಮತ್ತೊಮ್ಮೆ ಅವು ಬಾಧಿತವೇ ಆಗುತ್ತವೆ. ಅವು ಅಂದ್ರೆ ಅವಿದ್ಯಾವಾಸನೆಗಳು ಎಂದು ಉತ್ತರ. ಅದು ಮುಂದಕ್ಕೆ ಸರಿ ರಾಗದೇ ತೋರಿಕೊಂಡು ಬಾಧಿತವಾಗಿಯೇ ತೋರಿಕೊಳ್ಳುತ್ತದೆ ಅಂತ. ಹಾವು ಕಾಣ್ತಾ ಇದ್ರು ಹಗ್ಗದಲ್ಲಿ, ಬಾಧಿತವಾಗಿ ಹಾವು ಕಾಣ್ತಾ ಹೊರತು ಸತ್ಯವಾಗಿ ಹಾವು ಕಾಣಲ್ಲ. ಕಾಗದ ಸುಟ್ರು, ಕಾಗದಂತೆ ಕಂಡ್ರು, ಕಾಗದ ಅಲ್ಲ ಅದು. ಅದ್ಮೇಲೆ ಬರೆಯಕ್ಕಾಗಲ್ಲ. ಕಾಗದಂತೆ ಇರುತ್ತೆ ಅಗಲವಾಗಿ ಸುಟ್ಟು ಕಾಗದ, ಅದು ಬರೆಯಕ್ ಹೋದ್ರೆ ಬರೆಯಕ್ಕಾಗಲ್ಲ. ಅದು ಅಜ್ಞಾನದಿಂದ ಸುಟ್ಟೋಗ್ಬಿಟ್ಟಿದೆ.
ಅವಿದ್ಯೆ ಅದಾದ ಕ್ರಿಯೆ, ಇದು ಕ್ರಿಯೆ ಇಲ್ಲ, ಜ್ಞಾಪಕ. ಜ್ಞಾನಿಗೆ ಮತ್ತೆ ಸಾಂಸಾರಿಕ ಪ್ರತ್ಯಗಳು ಉಂಟಾಗಲಾರದು ಆಶ್ರಯ ಸೂತ್ರ ಇದೆ. ಅದು ಇಲ್ಲಿ ಅದರಿಂದ ಅನ್ನೋದು ಸ್ಪಷ್ಟವಾಗೋದಿಲ್ಲ ಏನು ಅನ್ನೋದು. ಆ ಕಾರಣದಿಂದ ಮಾಡ್ಕೋಬೇಕು. ಅವಿದ್ಯೆ ಅದರಿಂದ ಆ ಕಾರಣ ಅವಿದ್ಯಾವಾಸನೆಗಳು ಎದ್ದುಕೊಂಡದ್ದು ಅನ್ನೋ ಕಾರಣದಿಂದ ವಿದ್ಯಾಸ್ಪತಿ ಉಂಟಾಗುತ್ತೆ ಭಾಗ. ಅಲ್ಲ, ವಿದ್ಯೆಯಿಂದ ವಿದ್ಯಾಸ್ಮೃತಿ ಉಂಟಾಗಲಾಗಿ ಅದರಿಂದ ಅನ್ನೋದಕ್ಕೆ ವಿದ್ಯೆಯಿಂದ ವಿದ್ಯಾಸ್ಪತಿ ಉಂಟಾಗುತ್ತೆ. ಅದರಿಂದ ಅವಾಗ ಅವಿದ್ಯಾವಾಸನೆಗಳು ಎದ್ದುಕೊಂಡರೂ ಅದರಿಂದ ನೋಡಿದ್ರೆ ವಿದ್ಯಾವಾಸನೆಯಿಂದ ತರ್ಸಾಪಡುತ್ತೆ. ಅಲ್ಲ, ವಿದ್ಯೆಯಿಂದ ವಿದ್ಯಾಸ್ಮೃತಿ ಉಂಟಾಗಲಾಗಿ ಅದಾಗುತ್ತೆ, ಅದು ಹೊಂದುತ್ತೆ. ಅದರಿಂದ ವಿದ್ಯೆಯಿಂದ ವಿದ್ಯಾಸ್ಪತಿ ಉಂಟಾಗುತ್ತೆ ಅಂತ ಮಾಡ್ಬೋದು. ಆದ್ರೆ ಅದರಿಂದ ಅನ್ನೋದು ಸ್ಪಷ್ಟವಾಗೋದಿಲ್ಲ. ವಿದ್ಯೆ ಇರೋದ್ರಿಂದ ವಿದ್ಯಾಸ್ಮೃತಿ ಉಂಟಾಗತ್ತೆ. ವಿದ್ಯಾಸ್ಮೃತಿಯು ಅಲ್ಲ, ಶ್ಲೋಕದಲ್ಲಿ ತದ್ವಾಸನಾ ನಿಮಿತ್ತತ್ವಂ ಕಸ್ಯ ಕರ್ತೃತ್ವ ಭೋಕ್ತೃತ್ವಸ್ಯ ರಾಗದ್ವೇಷಾಧಿಕಸ್ಯ. ಅವಿದ್ಯಾವಾಸನೆಯನ್ನು ನಿಮಿತ್ತ ಮಾಡ್ಕೊಂಡು ಮತ್ತೆ ಕರ್ತೃತ್ವ ಭೋಕ್ತೃತ್ವ ರಾಗದ್ವೇಷ ಬರ್ಬೋದನ್ನ ಕರ್ತೃತ್ವ ಭೋಕ್ತೃತ್ವದಂತೆ ರಾಗದ್ವೇಷದಂತೆ ತೋರ್ಬಹುದಲ್ಲ ಅಂದ್ರೆ ವಿದ್ಯಾಸ್ಮೃತಿಯಿಂದ ಅದು ಇಲ್ಲವಾಗುವಂತೆ ತೋರುತ್ತೆ. ಆ ವಾಸನೆಯಿಂದ ಅದಂತೆ ತೋರುತ್ತೆ ಅಂದ್ರೆ ಈ ವಾಸನೆ ಇಲ್ಲದಂತೆ ತೋರುತ್ತೆ. ವಿದ್ಯೆಯಿಂದ ಅವಿದ್ಯಾ ಇಲ್ಲವಾಗುತ್ತೆ, ವಿದ್ಯಾ ವಾಸನೆಯಿಂದ ಅವಿದ್ಯಾ ವಾಸನೆ ಇಲ್ಲವಂತ ತೋರುತ್ತೆ. ಮಾಡ್ಕೋ, ಇದು ಅದಿರುತ್ತೆ ಒಪ್ಕೊಂಡು ಉತ್ತರ ಕೊಡ್ತಾ ಇರೋದು. ಅವಿದ್ಯೆಯೇ ಹೋದ್ಮೇಲೆ ಅವಿದ್ಯಾ ವಾಸನೆಯೂ ಇರಲ್ಲ. ಅದು ಅವಿದ್ಯಾ ಮೂರ್ತ ಈರುಳ್ಳಿ ತೆಗೆದ್ಮೇಲೆ ಈರುಳ್ಳಿ ವಾಸನೆ ಇರುತ್ತೆ ಬಟ್ಲಲ್ಲೇ, ಆಗ ಅವಿದ್ಯೆ ಹೋದ್ಮೇಲೆ ಅವಿದ್ಯಾ ವಾಸನೆ ಇರಲ್ಲ. ಅದು ಈರುಳ್ಳಿ ಅಂತ ಮೂರ್ತ ವಸ್ತು ಅಲ್ಲ ಅವಿದ್ಯೆ, ಅದು ಕಾನ್ಸೆಪ್ಟ್, ಅದು ಕಲ್ಪನೆ. ಅದು ಹೋಗುತ್ತಲೆ ಎಲ್ಲೂ ಹೊಟ್ಟೋಗ್ಬಿಡುತ್ತೆ. ಹಗ್ಗ ಗೊತ್ತಾದ್ಮೇಲೂ ಅವನ ಭಯ ಇರುತ್ತೆ, ಅವನ ಕಾಲು ನಡ್ಕ ಇರುತ್ತೆ, ಸ್ವಲ್ಪ ಹೊತ್ತು ಅಂತಾನೆ. ಅವನು ನೋಡ್ಬಿಟ್ಟು ಹೆದರ್ಕೊಂಡು ಕಾಲು ನಡುಕ್ತಾ ಇರತ್ತಲ್ಲ, ಅದು ಹಗ್ಗ ಗೊತ್ತಾದ್ಮೇಲೆ ಸ್ವಲ್ಪ ನಡುಕ್ತಾನೆ ಇರುತ್ತೆ ಕಾಲು ಅಂತ. ಜ್ಞಾನಿನ ನಡುಗುತ್ತಲ್ಲ, ಜ್ಞಾನಿಂದ ಹೋಗ್ಬೇಕು. ಅದೇ ಕನಸಿನಲ್ಲಿ ಬಹಳ ಘೋರವಾದ ಬಹಳ ಭಯಂಕರವಾದ ದೃಶ್ಯ ನೋಡಿ ಬೆಚ್ಚಿ ಎದ್ಬಿಟ್ಟ ಅಂದ್ರೆ ಎದ್ದ ಮೇಲೆ ಅದಿರಲ್ಲ. ಆದ್ರೂ ಆ ಬೆಚ್ಚಿದ ಸ್ವಲ್ಪ ಹೊತ್ತು ಅದ್ರ ಆಕ್ಷನ್ ಎಫರ್ಟ್ ಸ್ವಲ್ಪ ಹೊತ್ತು ಕಂಟಿನ್ಯೂ ಆಗುತ್ತೆ ಅಂತ. ಎಲ್ಲ ದೃಷ್ಟಾಂತ ಲೋಕಕ್ಕೆ ಸೇರಿ, ಜ್ಞಾನಕ್ಕೆ ಹೊಂದಲ್ಲ. ಅದು ಜ್ಞಾನದಲ್ಲಿ ಹಂಗಾಗೋದೇ ಇಲ್ಲ. ಮತ್ತಿನ್ನೊಂದು ದ್ವೈತವನ್ನೇ ಉಳಿಸೋದೇ ಇಲ್ಲ. ಮತ್ತೆ ತಗೋಬೇಕಂತೆ ಗಣ ತಗೊಂಡಾಯ್ತು ಅಂತ ಹೇಳ ಇಂಜೆಕ್ಷನ್ ತಗೊಳ್ತಾ ಇದ್ದಾರೆ. ವಿದ್ಯಾಸ್ಮೃತಿ ಅದು ವಿದ್ಯಾಸ್ಮೃತಿ ಹೇಳೋದು ವಿದ್ಯಾಸ್ಮೃತಿಗೆ ಅದು ಷಷ್ಠಿಯ ಪಂಚಮಿಯ ಪಂಚಮಿ ಮಾಡಿದ್ದಾರೆ ಸ್ವಾಮಿಗಳು. ವಿದ್ಯಾಸ್ಮೃತಿಗೆ ಷಷ್ಠಿ ಮಾಡಿದ್ದಾರೆ. ವಿದ್ಯಾಸ್ಮೃತಿಯಿಂದ ಅವಶ್ಯವಾಗಿ ಕಾರಣತ್ವವನ್ನು ಹೊಂದುತ್ತೆ. ಯಾಕೆ ಮಾಡಿದ್ದಾರೆ? ಏನಕ್ಕೆ ಕಾರಣತ್ವ ಹೊಂದುತ್ತೆ? ನಿಮಿತ್ತತ್ವಂ ಯಾಂತಿ, ಅಪಗಮನಕ್ಕೆ ನಿಮಿತ್ತತ್ವಂ ಯಾಂತಿ ಮಾಡ್ಕೋಬೇಕು. ತೊಲಗು ಹೋಗುವುದಕ್ಕೆ ಕಾರಣತ್ವವನ್ನು ಪಡ್ಕೊಳ್ಳುತ್ತೆ ಅಂತ ಮಾಡ್ಕೋಬೇಕು. ವಿದ್ಯಾಸ್ಮೃತಿಯಿಂದ ಅವಿದ್ಯಾವಾಸನೆಗಳು ತೊಲಗುವುದಕ್ಕೆ ಕಾರಣತ್ವವನ್ನು ಪಡ್ಕೊಳ್ಳುತ್ತೆ ಅಂತ. ಅದು ಕನ್ನಡ ಏನೋ ಚೂರು ಇದು ಕ್ಲಿಷ್ಟವಾಗಿದೆ. ಅದರ ವಾಸನೆಗಳು ವಿದ್ಯಾಸ್ಮೃತಿಗೆ ಅವಶ್ಯವಾಗಿ ಕಾಣುತ್ತೆ ಅಂದ್ರೆ ಯಾವುದರ ವಾಸನೆಗಳು? ಅಜ್ಞಾನ ವಾಸನೆ ವಿದ್ಯಾಸ್ಮೃತಿ ಕಾರಣವಾಗಲ್ಲಪ್ಪ. ಹಾಗಿಲ್ಲ, ಕೆಲವು ಹಾಗಿಲ್ಲ ನೋಡು. ಅದರ ವಾಸನೆಗಳು ಪ್ರಥಮ ಇದೆ. ಕನ್ನಡ ಯಾಕೋ ಒಂಚೂರು ಇದಾಗಿದೆ ಅನ್ಸತ್ತಪ್ಪ. ಏನಾಗಿದೆ ನೋಡ್ಕೋಬೇಕು ಇನ್ನೊಂದ್ಸಲ.
ಶ್ಲೋಕ ನೋಡಿದ್ರೆ ಕ್ಲಿಯರ್ ಅರ್ಥ ಆಗುತ್ತೆ, ಅದೇನು ಕಷ್ಟ ಇಲ್ಲಪ್ಪ. ಆ ಏನು ಅವಿದ್ಯೆಯು ಬಾಧಿತವಾಗಿರುತ್ತದೆ, ಆದ್ದರಿಂದ ಸಾ ಅವಿದ್ಯಾ ವಿದ್ಯಾ ನೈವ ಬಾಧತೆ. ಅದರ ವಾಸನೆಗೆ ವಿದ್ಯಾಸ್ಪತಿಯು ನಿಮಿತ್ತತ್ವವನ್ನು ಪಡ್ಕೊಳ್ಳುತ್ತೆ. ಅದರ ವಾಸನೆಗೆ ಅವಿದ್ಯಾ ವಾಸನೆಗೆ ಅವಿದ್ಯಾವಾಸನೆಯ ನಿವೃತ್ತಿಗೆ ಅಂತ, ಅವಿದ್ಯಾವಾಸನೆಯ ನಿವೃತ್ತಿಗೆ ವಿದ್ಯಾಸ್ಪತಿಯ ನಿಮಿತ್ತವಾಗುವಿಕೆಯನ್ನು ಪಡ್ಕೊಳ್ಳುತ್ತೆ. ತದ್ವಾಸನಾ ನಿಮಿತ್ತತ್ವ, ತದ್ವಾಸನಾ ನಿಮಿತ್ತತ್ವ ಒಂದೇ ಪದ ಅದು. ತದ್ವಾಸನಾ ನಿಮಿತ್ತ ಬೆಳೆಸಬಾರ್ದು, ತಪ್ಪಾಗ್ಬಿಡಿದೆ. ತದ್ವಾಸನಾ ನಿಮಿತ್ತತ್ವ ಅಂದ್ರೆ ಇದು ಮಧ್ಯಮ ಲೋಪ ಸಮಾಸ ಮಾಡ್ಕೋಬಹುದು. ತದ್ವಾಸನಾಪಗಮ ನಿಮಿತ್ತತ್ವಂ ಅಂತ ಮಧ್ಯಮ ಲೋಪಿ ಸಮಾಸ ಅದು. ಏನ್ ಮಧ್ಯಮ ಪದ ಏನೋ? ತದ್ವಾಸನ ಅಪಗಮ ನಿಮಿತ್ತತ್ವಂ. ಆ ಅವಿದ್ಯಾವಾಸನೆ ತೊಲಗು ಹೋಗುವುದಕ್ಕೆ ನಿಮಿತ್ತತ್ವವನ್ನ ವಿದ್ಯಾಸ್ಫೂರ್ತಿಯು ಪಡ್ಕೊಳ್ಳುತ್ತೆ. ಇದು ಧ್ರುವಂ ಖಂಡಿತವಾಗಿಯೂ ಪಡ್ಕೊಳ್ಳುತ್ತೆ ಅಲ್ವಾ? ಅದು ವಾಕ್ಯದಲ್ಲಿ ತದ್ವಾಸನ ಅಪಗಮ ನಿಮಿತ್ತತ್ವ ಮತ್ತು ಮಧ್ಯಮ ಲೋಪಿ ಸಮಾಸ, ಮಧ್ಯಮದ ಒಂದು ಪದ ಇಟ್ಕೋಬೇಕು. ಅದು ಇದೆ. ಅವಿದ್ಯಾವಾಸನ ಅಪಗಮಕ್ಕೆ ನಿಮಿತ್ತತ್ವವನ್ನ ವಿದ್ಯಾಸ್ಪತಿಯು ಖಂಡಿತವಾಗಿಯೂ ಪಡ್ಕೊಳ್ಳುತ್ತೆ, ಕಾರಣತ್ವವನ್ನು ಪಡ್ಕೊಳ್ಳುತ್ತೆ. ತೊಲಗುವುದಕ್ಕೆ ಮೇಲ್ಕೋಬೇಕು, ತೊಲಗುವುದಕ್ಕೆ ಕಾರಣತ್ವವನ್ನು ನೋಡ್ಕೊಳ್ಳುತ್ತೆ ಹೇಳ್ಬೇಕು. ಅದು ವಿದ್ಯಾವಾಸನೆಗಳು ವಿದ್ಯಾಸ್ಮೃತಿಗೆ ಅವಶ್ಯ ಕಾರಣತ್ವ ನೋಡ್ಕೊಳ್ಳೋದು ಮಾಡ್ಕೋಬೇಕು. ವಿದ್ಯಾವಾಸನೆ ವಿದ್ಯಾಸ್ಮೃತಿಗೆ, ವಿದ್ಯಾವಾಸನೆ ಇರುತ್ತಲ್ಲ, ಆ ವಾಸನೆಯಿಂದ ವಿದ್ಯಾಸ್ಮೃತಿ ಉಂಟಾಗಿ ಅದು ಕಾರಣತ್ವ ಪಡ್ಕೊಳ್ಳುತ್ತೆ. ಅವಿದ್ಯಾವಾಸನೆಯನ್ನು ಇದು ಮಾಡೋಕ್ಕೆ ಏನ್ ಮಾಡ್ಬೇಕು? ಸ್ಪಷ್ಟವಾಗಿದೆ ಕನ್ನಡ. ಅದರ ವಾಸನೆಗಳು ಅಂದ್ರೆ ವಿದ್ಯಾವಾಸನೆಗಳು ಅಂತ ಮಾಡ್ಬೋದು. ಅದು ಅವಿದ್ಯಾವಾಸನೆಗಳು ವಿದ್ಯಾಸ್ಮೃತಿಯಿಂದ ಅವಶ್ಯವಾಗಿ ತೊಲಗುವುದಕ್ಕೆ ಕಾರಣತ್ವ ಪಡ್ಕೊಳ್ಳುತ್ತೆ. ಇಲ್ಲ ಏನೂ ಇಲ್ಲ ಶ್ಲೋಕದಲ್ಲಿ, ಬರೀ ತದ್ವಾಸನ ಅಂತ ಅದೇ ಇದೆ. ಇದೆಲ್ಲ ತದ್ವಾಸನ ನಿಮಿತ್ತ. ತದ್ವಾಸ ವಿದ್ಯಾಸ್ಮೃತಿಯು ಷಷ್ಠಿ ವಿದ್ಯಾಸ್ಮೃತಿಗೆ ವಿದ್ಯಾವಾಸನೆ ನಿಮಿತ್ತ ಅಂತಂದ್ರೆ ಏನು ನಿಮಿತ್ತ? ವಿದ್ಯಾಸ್ಮೃತಿ ಆಗೋದಕ್ಕೆ ವಿದ್ಯಾವಾಸನೆ ನಿಮಿತ್ತವಾ? ಅದಕ್ಕೆ ಅದೇ ನಿಮಿತ್ತವಾ? ಅದೇ ಅಲ್ಲ, ಇಷ್ಟ ಮಾಡ್ಕೋಬೇಕು. ವಿದ್ಯಾಸ್ಮೃತಿ ಆಗೋದಕ್ಕೆ ವಿದ್ಯಾವಾಸನೆಯೇ ಕಾರಣವಾಗುತ್ತೆ, ಸಾಕು. ಅದರಿಂದಲೇ ಅದು ನೈವ ಬಾಧತೆ, ಮತ್ತೆ ಬಾಧೆ ಆಗೋಲ್ಲ ಮಾಡ್ಕೊ. ವಿದ್ಯಾಸ್ಮೃತಿ ಆಗ್ಬೇಕಾದ್ರೆ ವಿದ್ಯಾವಾಸನೆಯಿಂದ ವಿದ್ಯಾಸ್ಮೃತಿ ಉಂಟಾಗುತ್ತೆ. ವಿದ್ಯಾವಾಸನೆ ಇರುತ್ತಲ್ಲ, ವಿದ್ಯಾವಾಸನ ನಿಮಿತ್ತವಾಗಿ ವಿದ್ಯಾಸ್ಮೃತಿಯು ನಿಂಗೆ ಉಂಟಾಗ್ತಾನೇ ಇರುತ್ತೆ ಅಂತ ಹಾಗೆ ಮಾಡ್ಕೋಬೇಕು ಅಲ್ವಾ? ಇದು ಮಾಡ್ಕೊಳ್ಳೋದೇನೆ ವಿದ್ಯಾಸ್ಮೃತಿ ಉಂಟಾಗೋದಕ್ಕೆ ಕಾರಣವಾಗುತ್ತೆ. ಅದರ ವಾಸನೆಗಳು ವಿದ್ಯಾಸ್ಮೃತಿ ಉಂಟಾಗೋದಕ್ಕೆ ಕಾರಣವಾಗುತ್ತೆ ಅಂತ ಪಡ್ಕೊಳ್ಳುತ್ತೆ. ಹಾಗೆ ಮಾಡ್ಕೋಬೇಕು. ಅದರ ವಾಸನೆಗಳಿಂದ ವಿದ್ಯಾವಾಸನೆಗಳು ಮಾಡ್ಕೋಬೇಕು. ವಿದ್ಯಾಸ್ಮೃತಿಗೆ ಏನು? ವಿದ್ಯಾಸ್ಮೃತಿ ಉಂಟಾಗುವುದಕ್ಕೆ ಅಂತ ಅರ್ಥ. ವಿದ್ಯಾಸ್ಮೃತಿ ಕಾರಣವಾಗುತ್ತದೆ. ಅದೇ ಸಂಸ್ಕೃತ ಸ್ಪಷ್ಟಪಡಿಸಿರ್ತಾರೆ. ಸಂಸ್ಕೃತದಲ್ಲಿ ಓದು ಅದರಲ್ಲೇ ಅವಿದ್ಯಾವಾಸನ ಅಂತ ಮಾಡಿದ್ದಾರೆ. ಅದರ ವಾಸನೆಗೆ ಅವಿದ್ಯಾವಾಸನ ಜ್ಞಾನಸ್ಪತಿ ಕೊಡು ಬೀಜವ ಕೊಡು ಕೊಡು ಜ್ಞಾನ
ಸಮ್ಯಕ್ ಜ್ಞಾನ ಬರೋದು ಎಲ್ಲಿ ಓದ್ತೀನಿ ನೀನು ಈ ಪಾಡಲ್ಲ यद्यपि अविद्यावासनाः भवेयुः तथापि तथैव ज्ञानस्मृतेरपि उद्भावैत्र्यः ज्ञानस्मृतेरपि उद्भावैत्र्यः भूत्वा पुनरपि तयैव बाध्येरन् इति उत्तरार्धः यद्यपि अविद्यावासनाः अविद्यावासनಲ್ಲ ಅಂದ್ರೆ तथापि तथैव ಅದರಿಂದಲೇ ज्ञानस्मृतेरपि उद्भावैत्र्यः भूत्वा ज्ञानस्मृतिಗೆ ಉಂಟಾಗುವಿಕೆಯನ್ನು ಪಡೆಯುವ ಜ್ಞಾನಸ್ಮೃತಿಯು ಉಂಟು ಮಾಡುವಂಥವುಗಳಾಗಿದ್ದು ಮತ್ತೆ ಆ ಸ್ಮೃತಿಯಿಂದಲೇ ಆ ಅವಿದ್ಯಾ ಸ್ಮೃತಿಯು ನಾಶವಾಗುತ್ತೆ ಅಂತ ಬೇರೆ ಮಾಡಿದರೆ ಕರ್ಣಾರ್ಥಕ್ಕೆ ಸ್ವಲ್ಪ ಬೇರೆ ಹೆಸರಾಗಿ ದೇಶಾಪಹಾರ ಸ್ವಲ್ಪ ಭಿನ್ನವಾಗಿದೆ ಅರ್ಥ ಅಲ್ಲ ಅವಾಗ ಅದರ ವಾಸನೆಗಳು ಅವಿದ್ಯಾವಾಸನೆಗಳು ಮಾಡ್ಬೇಕವಾಗ ಅವಿದ್ಯಾವಾಸನೆಗಳು ವಿದ್ಯಾಸ್ಮೃತಿಗೆ ಅವಶ್ಯವಾಗಿ ಕಾರಣತ್ವ ಮಾಡ್ಕೊಡುತ್ತೆ ಏನ್ ಮಾಡ್ಕೋಬೇಕು ಅವಾಗ ಅವಿದ್ಯಾವಾಸನೆ ಬರೋದಿದೆಯಲ್ಲ ಅದೇ ವಿದ್ಯಾಸ್ಮೃತಿ ಬರೋಕ್ ಕಾರಣ ಆಗತ್ತೆ ಓ ಅವಿದ್ಯಾವಾಸನೆ ಬಂದು ನೀನು ಬರಬೇಕ ಅಂತ ಉದ್ಭಾವೈತ್ರ್ಯ ಅದು ಉಂಟು ಮಾಡುದು ಉದ್ಭಾವತಿಯಿಂದ ಉಂಟು ಮಾಡುತ್ತೆ ಅದಕ್ಕೆ ಅವಿದ್ಯಾಸ್ಮೃತಿ ಉಂಟು ಅದಕ್ಕೆ ಬರುದು ಅವಿದ್ಯಾ ವಾಸನೆಗಳು ಅದೇನ್ ಮಾಡಿದ ಅದ್ ಮಾಡ್ಲಪ್ಪ ಅವರು ಮೇಲೆ ಮೇಲೆ ತದ್ವಾಸನ ಅವಿದ್ಯಾ ವಾಸನ ಅಂತ ಮಾಡಿದ ನೋಡು ಅವಿದ್ಯಾ ವಾಸನ ಅದೇ ಸದ್ಭಾವನ ತಥೈವಾನೆ ಅಂದ್ರೆ ಯಾವ್ದ್ರಿಂದಲೇ ಅವಿದ್ಯಾವಾಸನೆ ಎತ್ಕೊಂಡಿದ್ರಿಂದಲೇ ಯಾಕೆ ಅವಿದ್ಯಾಸ್ಮೃತಿ ಇವಾಗ ಮತ್ತಾವು ಬಂತು ಮತ್ತಗಳ ಕೋಲು ಅಂತ ಮತ್ತೆ ಇಲಿ ಬಂತು ಮತ್ತಗಳ ಕೋಲು ಅಂತ ಅದು ಬರೋದೇ ಇದು ಹೇಳೋದಕ್ಕೆ ಕಾರಣ ಆಗುತ್ತೆ ಅಂತ ಅವಿದ್ಯಾವಾಸನೆ ಬರ್ತೀಯಾ ನಾನು ಬರ್ತೀನಿ ಅಂತ ಇವನು ಹೇಳುತ್ತೆ ಅವಿದ್ಯೆ ಬರ್ತೀಯೋ ವಿದ್ಯೆ ಇಟ್ಕೊಳುತ್ತೆ ಅವಿದ್ಯೆ ಬಂದು ವಿದ್ಯೆ ಇಟ್ಕೊಳುತ್ತೆ ವಿದ್ಯಾವಾಸನೆ ಬಂದು ವಿದ್ಯಾವಾಸನೆ ಇಟ್ಕೊಳುತ್ತೆ ಹಾಗಾಗಿ ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹಾಗೆ ಮಾಡ್ತಾ ಇದ್ದಾರೆ ರೂಪಕ ಮಾಡ್ತಾ ಇದ್ದಾರೆ ಇರ್ಲಿ ಸಾಕು ನಾಳೆ ಮುಂದೆ ಕೇಳೋಣ ಚೆನ್ನಾಗಿದೆ ಅರ್ಥಗಳು ಅಷ್ಟ ಅವಿದ್ಯಾವಾಸನೆ ಬರ್ತಿದ್ರೆ ವಿದ್ಯಾವಾಸನೆ ಬರ್ತೀನಿ ಅವಿದ್ಯೆ ಬಂದಿದೆ ಹೇಗೆ ವಿದ್ಯೆ ಬಂತು ಅವಿದ್ಯಾ ವಾಸನೆ ಬರ್ತಿದ್ರೆ ವಿದ್ಯಾ ವಾಸನೆ ಬರೋದು ಅದನ್ನ ಹೊಡೆದಾಕತ್ತೆ ಕಾರಣತ್ವ ಪಡ್ಕೊಳತ್ತೆ ಯಾಕೆ ಆಗ್ಬಾರ್ದು ಅದೇ ಅದಕ್ಕೆ ಕಾರಣ ಇವಾಗ ಕೋಲ್ ತಗೊಳಕ್ ಏನ್ ಕಾರಣ ಮತ್ ಹಾವು ಬಂದಿದ್ದು ಮತ್ ಹಾವು ಇಲ್ಲಿಯೋ ಬಂದು ಕೋಲ್ ತಗೊಂಡ ಅಂತ ಅನ್ನೋ ಹಾಗೆ ಅವಿದ್ಯಾ ವಾಸನೆ ಬರ್ತೀನಿ ವಿದ್ಯಾ ವಾಸನೆ ನಾನ್ ಬರ್ತೀನಿ ಅಂತೆ ಅವಿದ್ಯೆ ಬರ್ತೀನಿ ವಿದ್ಯೆ ನಾನ್ ಬರ್ತೀನಿ ಅಂತೆ ಅವಿದ್ಯೆ ಬಂದೆ ವಿದ್ಯೆ ಬರುತ್ತೆ ಅವಿದ್ಯಾ ವಾಸನೆ ಬಂದ್ರೆ ವಿದ್ಯೆ ವಾಸನೆ ಬರುತ್ತೆ ಒಟ್ಮೇಲೆ ಅವಿದ್ಯೆಗೂ ವಿದ್ಯಾವಾಸನೆಗೂ ಮತ್ತೆ ಅವಕಾಶ ಇಲ್ಲ ಜ್ಞಾನಿಯಲ್ಲಿ ಅಂತ ರೂಪಕ ಮಾಡಿ ಹೇಳ್ತಿದ್ದಾರೆ ಅದೇನು ವಸ್ತು ಅಲ್ಲ ಪದಾರ್ಥ ಅಲ್ಲ ಅವಿದ್ಯೆ ಆಗಲಿ ವಿದ್ಯಾವಾಸನೆ ಆಗಲಿ ಬರೋಕೆ ಕಾಲ್ಪನಿಕ ರೂಪ ಶಾಂತ